ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ಅನೇಕ ವರ್ಷಗಳ ಒಡನಾಟವನ್ನು ಹೊಂದಿರತಕ್ಕಂಥ ಧಾರ್ಮಿಕರಾದ ಹಾಗೂ ಶ್ರೀಪಾದಂಗಳವರ ಪರಮ ಭಕ್ತಾಭಿಮಾನಿಗಳಾಗಿರ್ತಕ್ಕಂತಹ ಶ್ರೀಯುತ ನರಸಿಂಹರಾವ್ ದೇಶಪಾಂಡೆ ಅವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಹಾಗೂ ಕೊನೆಯಲ್ಲಿ ಸ್ವಲ್ಪ ಹೊತ್ತುಗಳ ಕಾಲ ಇನ್ನೋರ್ವ ವ್ಯಕ್ತಿಗಳು ನಮ್ಮೊಂದಿಗೆ ಆಗಮಿಸಲಿದ್ದಾರೆ. ಅವರು ಪಾಷಾ ಅಂತ ಅವರು ಕೂಡ ನಮ್ಮೊಂದಿಗೆ ಆಗಮಿಸಲಿದ್ದಾರೆ. ಈ ಇಬ್ಬರು ವ್ಯಕ್ತಿಗಳು ಗುರುಗಳ ಭೌಮ ವ್ಯಕ್ತಿತ್ವವನ್ನು ಪರಿಶೀಲಿಸಲಿದ್ದಾರೆ. ಈ ಇಬ್ಬರು ವ್ಯಕ್ತಿಗಳಿಗೂ ಕೂಡ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರತಕ್ಕಂತಹ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿಕಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ಅನೇಕ ಗುಣಗಳ ಮೇಳನ ಆಗಿತ್ತು. ಒಂದು ಮನಸ್ಥೈರ್ಯ, ಯಾರ ಬಗ್ಗೆಯೂ ಕೂಡ ಭಿನ್ನಾಭಿಪ್ರಾಯವನ್ನು ಹೊಂದದೇನೆ ಎಲ್ಲರಲ್ಲೂ ಕೂಡ ಯಾವುದಾದ್ರು ಒಂದು ಗುಣವನ್ನ ಗ್ರಹಣ ಮಾಡು, ಅವರ ಜೊತೆಗೆ ಸಾಮರಸ್ಯದ ಸಂಬಂಧವನ್ನ ಕಾಪಾಡಿಕೊಳ್ಳು. ಯಾವುದೇ ವರ್ಗದ ಅವರು ಜನ ಆಗಿರ್ಲಿ, ಅವರ ಜೊತೆಗೆ ಸಾಮರಸ್ಯದ ಸಂಬಂಧ. ಯಾರೇ ಬೈದರೂ ಆಕ್ಷೇಪ ಮಾಡಿದರೂ ಕೂಡ ತಾಳ್ಮೆ, ಸಹನಶೀಲತೆ, ನಿಷ್ಪಕ್ಷಪಾತವಾದ ದೃಷ್ಟಿ, ವಿಶಾಲವಾದ ಮನೋಭಾವ, ಸಜ್ಜನಿಕೆ, ಎಲ್ಲರನ್ನೂ ಕೂಡ ನಮ್ಮವರು ಎಂಬುದಾಗಿ ಸ್ವೀಕಾರ ಮಾಡತಕ್ಕಂತಹ ಔದಾರ್ಯ, ಸರಳತೆ, ಹೀಗೆ ಅನೇಕ ಗುಣಗಳ ಪಟ್ಟಿಯನ್ನೇ ಶ್ರೀಪಾದಂಗಳವರ ಬಗ್ಗೆ ನಾವು ಮಾಡ್ತಾ ಹೋಗಬಹುದು. ಯಾವಾಗಲೂ ಯಾವುದೋ ಒಂದು ಚಟುವಟಿಕೆಗಳು ಕಾರ್ಯದಲ್ಲಿ ಮಗ್ನರಾಗಿರ್ತಿದ್ರು. ಆದ್ರೆ ತಮ್ಮ ಧಾರ್ಮಿಕ ಅನುಷ್ಠಾನಗಳಿಗೆ ಯಾವತ್ತೂ ಕೂಡ ಚ್ಯುತಿಯನ್ನು ತಂದುಕೊಳ್ತಿರ್ಲಿಲ್ಲ. ರಾಯಚೂರಿನ ಸುತ್ತಮುತ್ತಲ ಪ್ರಾಂತಗಳಲ್ಲಿ ಅದೊಂದು ಅನೇಕ ದಾಸವರೇಣ್ಯರ ದೊಡ್ಡ ಕ್ಷೇತ್ರ ಆಯ್ತು. ಅಲ್ಲಿ ಅನೇಕ ದಾಸವರೇಣ್ಯರ ಕಾರ್ಯಕ್ರಮಗಳು, ಆರಾಧನೆಗಳು ಅದೆಲ್ಲ ನಡೀತಾ ಇತ್ತು. ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸ್ತಾ ಇತ್ತು. ಯಾವತ್ತ ಕಾರ್ಯಕ್ರಮಕ್ಕೆ ರಾಯಚೂರು ಹೋಗೋದಿಲ್ಲ ಅಂತ ಅವತ್ತು ಹೇಳ್ತಿರ್ಲಿಲ್ಲ. ರಾಯಚೂರು ಆಗಿರಬಹುದು ಅಥವಾ ಬೇರೆ ದಾಸವರೇಣ್ಯರ, ಅವರಿಗೆ ದಾಸ ಸಾಹಿತ್ಯದ ಬಗ್ಗೆ ಅಪಾರವಾದ ಅಭಿಮಾನ, ವಿಶ್ವಾಸ ಅದೆಲ್ಲವೂ ಕೂಡ ಇತ್ತು. ಎಲ್ಲ ದಾಸರ ಪದ್ಯಗಳನ್ನ ಕೇಳಿ ಆನಂದ ಪಡ್ತಾ ಇದ್ರು. ಎಷ್ಟೋ ಬಾರಿ ಪುಸ್ತಕಗಳನ್ನ ತಾವೇ ತೆಗೆದುಕೊಂಡು ಹೋಗಿ ಓದೋದು ಇತ್ತು ದಾಸರ ಪದ್ಯಗಳನ್ನ. ಹೀಗೆ ಶ್ರೀಪಾದಂಗಳವರು ದಾಸ ಸಾಹಿತ್ಯದ ಬಗ್ಗೆ ಒಂದು ಅಪಾರವಾದ ಅಭಿಮಾನ, ವಿಶ್ವಾಸವನ್ನ ಎಲ್ಲ ಹೊಂದಿತ್ತು. ದಾಸವರೇಣ್ಯಗಳ ಕರ್ಮಭೂಮಿ, ಸಿದ್ಧಿಯ ಭೂಮಿ ರಾಯಚೂರು ಸುತ್ತಮುತ್ತಲು ಇರ್ತಕ್ಕಂತಹ ಪ್ರದೇಶಗಳು. ಆದ್ರಿಂದ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರಿಯವಾದ ಅದೊಂದು ಕ್ಷೇತ್ರವೇ ಆಗಿರ್ತದೆ. ಇವತ್ತು ಶ್ರೀಪಾದಂಗಳವರ ವ್ಯಕ್ತಿತ್ವವನ್ನ ಚಿತ್ರಣ ಮಾಡಲಿಕ್ಕೆ ಬಂದಿರತಕ್ಕಂಥವರು ಶ್ರೀಯುತ ನರಸಿಂಹರಾವ್ ದೇಶಪಾಂಡೆ ಅವರು. ಶ್ರೀಪಾದಂಗಳವರು ಯಾವಾಗಲೇ ರಾಯಚೂರಿಗೆ ಹೋಗ್ಲಿ, ನರಸಿಂಹರಾವ್ ದೇಶಪಾಂಡೆ ಅವರ ಮನೆ ಅವ್ರಿಗೋಸ್ಕರ ಅದು ಮೀಸಲು. ಅದು ಯಾವಾಗ ಹಗಲು ಬರಲಿ, ರಾತ್ರಿ ಬರಲಿ, ಮಧ್ಯರಾತ್ರಿ ಬಂದು ಬಾಗಲ್ ತಟ್ಲಿ, ನರಸಿಂಹರಾವ್ ದೇಶಪಾಂಡೆ ಅವರು ಬೇಸರ ಇರದೆ ಬಾಗಲ್ ತೆಗೆದು ಮನೆಯ ಒಳಗಡೆ ಸ್ವಾಗತ ಮಾಡಿ ಶ್ರೀಪಾದಂಗಳವರಿಗೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಡ್ತಾ ಇದ್ರು.
ನರಸಿಂಹರಾವ್ ದೇಶಪಾಂಡೆ ಅವರಿಗೆ ಸ್ವಾಮಿಗಳು ಅಂತಂದ್ರೆ ಭಾರಿ ಅಭಿಮಾನ. ಸ್ವಾಮಿಗಳು ಅಂದ್ರೆ ಆಗೋಲ್ಲ. ಅವರ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನು ಕೂಡ ಬದಿಗೊತ್ತಿ ಶ್ರೀಪಾದಂಗಳವರ ಸೇವೆಗೆ ಯಾವಾಗಲೂ ಕೂಡ ಸಿಪಾಯಿಯಂತೆ ಸಿದ್ಧರಾಗಿ ಅವರ ಮನೆಯಲ್ಲಿ ಕಾಯ್ತಾ ಇರ್ತಿದ್ರು. ಹೀಗೆ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಅಭಿಮಾನ ಗೌರವಗಳನ್ನ ನರಸಿಂಹರಾವ್ ದೇಶಪಾಂಡೆ ಅವರು ಹೊಂದಿದ್ದಾರೆ. ಇವತ್ತಿಗೂ ಕೂಡ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅದೇ ಅಭಿಮಾನ ಗೌರವ ವಿಶ್ವಾಸಗಳನ್ನ ನರಸಿಂಹರಾವ್ ದೇಶಪಾಂಡೆ ಅವರು ತೋರಿಸ್ತಾ ಇದ್ದಾರೆ. ನರಸಿಂಹರಾವ್ ದೇಶಪಾಂಡೆ ಅವರು ರಾಯಚೂರು ಪ್ರಾಂತದಲ್ಲಿ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳು ನಡೆಯಿತು, ಅದು ದಾಸವರೇಣ್ಯರ ಆರಾಧನೆ ಇರಬಹುದು, ಮಧ್ವನವಮಿ ಇರಬಹುದು, ಜಯತೀರ್ಥದ ಆರಾಧನೆ ಇರಬಹುದು, ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅದರಲ್ಲೆಲ್ಲ ಮುಂದಾಳುತ್ವ, ಅದರದ್ದೆಲ್ಲ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಮರ್ಥವಾಗಿ ದಕ್ಷತೆಯಿಂದ ಆ ಕಾರ್ಯಗಳನ್ನ ನರಸಿಂಹರಾವ್ ದೇಶಪಾಂಡೆ ಅವರು ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ. ಯಾರೇ ಯತಿಗಳು ವಿದ್ವಾಂಸರುಗಳು ರಾಯಚೂರಿಗೆ ಬಂದಾಗ ಅವರ ಬಗ್ಗೆ ಅಪೂರ್ವವಾದ ಅಪಾರವಾದ ಗೌರವ ಅಭಿಮಾನಗಳನ್ನ ತೋರಿಸಿ ಅವರಿಗೆ ಆದರ ಸತ್ಕಾರವನ್ನ ಮಾಡ್ತಕ್ಕಂತಹ ಒಂದು ಔದಾರ್ಯ. ನರಸಿಂಹರಾವ್ ದೇಶಪಾಂಡೆ ಅವರಿಗೆ ಒಳ್ಳೆ ಧರ್ಮಶ್ರದ್ಧೆ. ಆ ಧರ್ಮಶ್ರದ್ಧೆ ಇರೋದ್ರಿಂದಾಗಿ ಯತಿಗಳ ಸೇವೆ, ವಿದ್ವಾಂಸರ ಸೇವೆ ಅದನ್ನು ಯಾವಾಗಲೂ ನರಸಿಂಹರಾವ್ ದೇಶಪಾಂಡೆ ಅವರು, ಅವರ ಮನೆಯವರು, ಅವರ ಕುಟುಂಬದವರು ಎಲ್ಲರೂ ಕೂಡ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಹೀಗೆ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂತಹ ನರಸಿಂಹರಾವ್ ದೇಶಪಾಂಡೆ ಅವರು ರಾಯಚೂರು ಪ್ರಾಂತ್ಯದಲ್ಲಿ ಶ್ರೀಪಾದಂಗಳವರು ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡಿದರು. ಆ ವಿದ್ಯಾರ್ಥಿ ನಿಲಯ ಅದರದ್ದೆಲ್ಲ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥವರು ನರಸಿಂಹರಾವ್ ದೇಶಪಾಂಡೆ ಅವರು. ಇವತ್ತಿಗೂ ಕೂಡ ಸಮರ್ಥವಾಗಿ ದಕ್ಷತೆಯಿಂದ ವಿದ್ಯಾರ್ಥಿ ನಿಲಯವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹೀಗೆ ಧರ್ಮಶ್ರದ್ಧೆ, ಶ್ರೀಪಾದಂಗಳವರು ಯತಿವರೇಣ್ಯರ ಬಗ್ಗೆ ಅಪಾರವಾದ ಅಭಿಮಾನ ಗೌರವ ಇದೆಲ್ಲವನ್ನೂ ಕೂಡ ಹೊಂದಿರತಕ್ಕಂತಹ ನರಸಿಂಹರಾವ್ ದೇಶಪಾಂಡೆಯವರು ಶ್ರೀಪಾದಂಗಳವರ ಜೊತೆಗೆ ಹಲವಾರು ವರ್ಷಗಳ ಒಡನಾಟವನ್ನು ಹೊಂದಿದವರು. ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 40-50 ವರ್ಷಗಳಿಂದ ನರಸಿಂಹರಾವ್ ದೇಶಪಾಂಡೆ ಅವರಿಗೆ ಶ್ರೀಪಾದಂಗಳವರ ಜೊತೆಗೆ ಒಡನಾಟ ಇದೆ. ಶ್ರೀಪಾದಂಗಳವರ ಎಲ್ಲಾ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ತಾವು ಕೈಕೊಟ್ಟು ದುಡಿದಿರ್ತಕ್ಕಂಥವರು ನರಸಿಂಹರಾವ್ ದೇಶಪಾಂಡೆ ಅವರು. ಮಾಧ್ವ ಮಹಾಮಂಡಲದ ಕಾರ್ಯಗಳಿರಬಹುದು, ರಾಯಚೂರಿನಲ್ಲಿ ತತ್ವಜ್ಞಾನ ಸಮ್ಮೇಳನ ಸುಧಾಮಂಗಳ ನಡೆಯಿತು. ಎಲ್ಲ ಜವಾಬ್ದಾರಿಯನ್ನು ಕೂಡ ನರಸಿಂಹರಾವ್ ದೇಶಪಾಂಡೆ ಅವರು ಹೊಂದಿತ್ತು. ಎಲ್ಲ ಅವರ ನೇತೃತ್ವದಲ್ಲಿಯೇನೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಆಯಿತು ಅವತ್ತಿನ ದಿವಸ. ಅದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವರು ನರಸಿಂಹರಾವ್ ದೇಶಪಾಂಡೆಯವರು. ಅಂತಹ ದೇಶಪಾಂಡೆಯವರು ಇವತ್ತು ಶ್ರೀಪಾದಂಗಳವರ ಒಡನಾಟ, ಶ್ರೀಪಾದಂಗಳವರ ಜೊತೆಗಿದ್ದಾಗ ಅವರ ಸಿಹಿ ಅನುಭವ, ಆ ಸಿಹಿ ಅನುಭವಗಳನ್ನೆಲ್ಲ ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ. ದೇಶಪಾಂಡೆಯವರಿಗೆ ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೆ ನರಸಿಂಹರಾವ್ ದೇಶಪಾಂಡೆಯವರ ಜೊತೆಗೆ ಇನ್ನೊಬ್ಬ ಅವರ ಮಿತ್ರರು ಪಾಷಾ ಎಂಬುದಾಗಿ, ಆ ಪಾಷಾ ಅನ್ನೋರು ಕೂಡ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದವರು. ರಾಯಚೂರಿಗೆ ಯಾವಾಗಲೇ ಆಗಲಿ ಶ್ರೀಪಾದಂಗಳವರು ಬಂದಾಗ ನಾನೇ ಸೆಕ್ಯೂರಿಟಿ ಬರಬೇಕು, ಅವರ ರಕ್ಷಣಾ ಭಟರಾಗಿ. ಅವರು DYSP ಆಗಿದ್ದವರು, ಇವಾಗ ನಿವೃತ್ತರಾಗಿದ್ದಾರೆ. ಆದರೆ ಶ್ರೀಪಾದಂಗಳವರ ಸೇವೆ ನನಗೆ ದೊರೆಯಬೇಕು ಎಂಬುದಾಗಿ ಅವರು ಯಾವಾಗಲೂ ತುಂಬಾ ಅಭಿಮಾನದಿಂದ ವಿಶ್ವಾಸದಿಂದ ಬರ್ತಿದ್ರು. ಶ್ರೀಪಾದಂಗಳವರು ರಾಯಚೂರಿಗೆ ಬರ್ತಾರೆ ಅಂತಂದ್ರೆ ಬೆಳಿಗ್ಗೆಯಿಂದಲೇ ಕಾಯ್ತಾ ನಿಂತ್ಕೊಂಡಿರ್ತಿದ್ರು. ರಾತ್ರಿ ನಿದ್ರೆ ಮಾಡ್ತಿರ್ಲಿಲ್ಲ, ಮನೆ ಮುಂದ್ಗಡೆ ಕಾಯ್ತಾ ಕುತ್ಕೊಂಡಿರ್ತಿದ್ರು ಸ್ವಾಮಿಗಳಿಗೋಸ್ಕರವಾಗಿ. ಹೀಗೆ ಶ್ರೀಪಾದಂಗಳವರ ಸೇವೆಯನ್ನ ಅನನ್ಯ ಭಕ್ತಿಯಿಂದ ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಭಕ್ತಿಯಿಂದ ಶ್ರೀಪಾದಂಗಳವರ ಸೇವೆಯನ್ನ ಮಾಡಿರ್ತಕ್ಕಂಥವರು ಪಾಷಾ ಅವರು. ಅವರು ಅನೇಕ ಕಾರ್ಯಕ್ರಮಗಳಿಗೆ ಶ್ರೀಪಾದಂಗಳವರನ್ನ ಆಹ್ವಾನಿಸಿದವರು. ಅವರ ತುಮಕೂರು ಹತ್ರ ಹಳ್ಳಿಗೆ ಅನೇಕ ಬಾರಿ ಶ್ರೀಪಾದಂಗಳವರನ್ನ ಆಹ್ವಾನಿಸಿದ್ದಾರೆ. ಹೀಗೆ ಶ್ರೀಪಾದಂಗಳವರ ಒಡನಾಟವನ್ನ ಪಾಷಾ ಅವರು ಕೂಡ ಅನೇಕ ವರ್ಷಗಳ ಕಾಲ ಹೊಂದಿದ್ರು. ಆದ್ರೆ ಇವತ್ತು ಪಾಷಾ ಅವರು ಕೂಡ ಈ ಕೊನೆಗೆ ಸ್ವಲ್ಪ ಹೊತ್ತು ಶ್ರೀಪಾದಂಗಳವರ ಬಗ್ಗೆ ಮಾತನಾಡ್ತಾರೆ. ಅದನ್ನ ಪಾಷಾ ಅವ್ರಿಗೂ ಕೂಡ
ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ಪ್ರಾರಂಭದಲ್ಲಿ ಶ್ರೀಯುತ ನರಸಿಂಹರಾವ್ ದೇಶಪಾಂಡೆಯವರು ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನು ಮಾಡಬೇಕು ಎಂಬುದಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಕ್ಷೇಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರಸತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿದಿರೀಶ ಚಂದ್ರಮ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ದುರ್ವಾದಿದ್ದಾಂತರವೇ ಸಜ್ಜನೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮಃಕಾರಣ್ಯ ಸಿಂಧವೇ. ಸ್ವಯಮೇಂದ್ರ ಕರಾಬ್ಧೋಚ್ಯಂ ಸುವಿದ್ಯಾ ಬೋಧಕಂ ಸದಾ ಸುಮೂಲ ರಾಮ ಪೂಜಾಡ್ಯಂ ಸುಧೀಂದ್ರ ಗುರುಂ ಭಜೆ. ಅನವಧ್ಯಾತ್ಮ ಚಾರಿತ್ರಂ ವಾದಿಖಜ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿಜ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶ್ವರ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ತೊಡಗಿಸಿಕೊಂಡು ಶ್ರೀಗಳವರು ಒಡನಾಟದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ರಿ ಅಂತ ಕುದುರೆಯಾಚಾರ್ಯ ಹೇಳಿದಾಗ ನನಗೆ ಎಲ್ಲಿಲ್ಲದ ಆನಂದ ಆಯ್ತು. ಒಂದ್ ಕಡೆಗೆ ಇಷ್ಟು ಭಯ. ಯಾಕಂದ್ರೆ ನಾನು ಯಾವ ರೀತಿಯಿಂದನೂ ಇದಕ್ಕೆ ನನ್ನ ಹತ್ರ ವರ್ತುತ್ವ ಇಲ್ಲ. ನಾನು ಪೂರ ಲೌಕಿಕ ವಿಷಯದಲ್ಲಿ ಅಭ್ಯಾಸ ಮಾಡಿದಂತ ಮನುಷ್ಯ. ನನಗೆ ಶಾಸ್ತ್ರಾಭ್ಯಾಸದ ಇದು ಸ್ಪರ್ಶ ಇಲ್ಲ. ನಾನೇನ್ ಮಾತಾಡಬಲ್ಲೆ? ಅದಕ್ಕೆ ನೀವು ನೋಡ್ರಿ, ಏನಾದ್ರೂ ಕ್ವಶನ್ ಆನ್ಸರ್ ಮಾಡ್ತಿದ್ರಿ ಅಂತಂದ್ರೆ ಅದ್ರಂತೆ ಕ್ವಶನ್ ಆನ್ಸರ್ಗೆ ಏನಾದ್ರೂ ಹೇಳಬಲ್ಲೆ ನಾನಂತ. ಅವರು ಬದ್ರಿಯಾಚಾರ ಅಂದ್ರು, ನೀವು ಶ್ರೀಗಳವರ ಪಾದ ಧೂಳಿ ಒಳಗೆ ಬೆಳೆದವರು, ಅವ್ರನ್ನ ಸ್ಮರಣೆ ಮಾಡಿಕೊಂಡು ನೀವು ಮಾತಾಡಿದ್ರಿ ಅಂತಂದ್ರೆ ಏನಾದ್ರೂ ಅವ್ರು ನಿಮ್ಮ ಹತ್ರ ನಿಂತು ನೋಡುತ್ತಾರ ಅನ್ನಂತ ಒಂದು ಭಾವನೆಯನ್ನು ನನ್ನಲ್ಲಿ ತುಂಬಿದ್ರು. ಆ ಭಾವನೆ ಇಟ್ಕೊಂಡು ಇವತ್ತು ನಾನು ಒಂದೆರಡು ಮಾತುಗಳನ್ನ ಇವತ್ತು ಆಡ್ಲಿಕ್ಕೆ ನನಗೆ ಗೊತ್ತಿದ್ದದ್ದು ಲೌಕಿಕದ ಕಲ್ಲು, ಮಣ್ಣು, ಸಿಮೆಂಟು, ಕಾಂಕ್ರೀಟು. ನಾ ಇಂಜಿನಿಯರ್ ವೃತ್ತಿ ಇರೋದ್ರಿಂದ ಅದನ್ನು ಬಿಟ್ಟು ಬೇರೆ ವಿಷಯಗಳ ಹೆಚ್ಚು ನನಗೇನು ಇಲ್ಲ. ಒಂದೇ ಒಂದು ನನ್ನ ಹತ್ರ ಹೆಗ್ಗಳಿಕೆ ಏನಂತಂದ್ರೆ, ಆ ಪರಮ ಪೂಜ್ಯರ ಪ್ರಭಾವಲಯದೊಳಗೆ ಸುಮಾರು ವರ್ಷಗಳು ನಾನು ಆ ಪ್ರಭಾವಲಯದೊಳಗೆ ಇರ್ಲಿಕ್ಕೆ ದೇವರ ಅವಕಾಶ ಮಾಡಿಕೊಟ್ಟದನ್ನ ಆ ಸದುಪಯೋಗ ಮಾಡಿಕೊಂಡು ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ. ಸಣ್ಣ ಪ್ರಯತ್ನ ಇದು. ಅದು ಹೇಗೆ ಅಂತಂದ್ರೆ, ಶ್ರೀಗಳವರ ರಾಯಚೂರು ಮತ್ತು ಶ್ರೀಗಳವರ ಸಂಬಂಧದ ಬಗ್ಗೆ, ರಾಯಚೂರಿಗೆ ಯಾವಾಗ್ಲಿಂದ ಬರ್ತಿದ್ರು ಏನು ಅಂತ. ರಾಯಚೂರಿನ ಸಂಬಂಧ ಸುಮಾರು 70 ವರ್ಷದ ಸಂಬಂಧ ನಮ್ಮ ಶ್ರೀಗಳವರಿಗೆ. ನನಗೆ ಅನ್ಸಿದ ಮಟ್ಟಿಗೆ ನನಗೆ ಇದನ್ನ ಯೋಚನೆ ಮಾಡಿದಾಗ ನನಗೊಂದು ಭೌಗೋಳಿಕ ಹಿನ್ನೆಲೆದೊಂದು ಚಿತ್ರಣ ಬಂತು. ಅದು ಶ್ರೀಗಳವರ ಇದರಿಂದಾನೆ. ಶ್ರೀಗಳವ್ರದ್ದು ತಮ್ಮ 8ನೇ ವಯಸ್ಸಿಗೆ ಅವ್ರದ್ದು ತಮ್ಮ ಆಶ್ರಮ ಸ್ವೀಕಾರ ಮಾಡಿದ್ದು ತುಂಗಾಂಬುದಿ ಚಕ್ರ ತೀರ್ಥದಲ್ಲಿ, ಹಂಪಿಯಲ್ಲಿ. ಅಲ್ಲೇ ಅವರು ಆಶ್ರಮ ಸ್ವೀಕಾರ ಮಾಡಿದ್ದು. ಆ ಆಶ್ರಮ ಸ್ವೀಕಾರ ಮಾಡಿದ ನಂತರ ಆ ವಿಶ್ವೇಶ ತೀರ್ಥ, ಆ ತೀರ್ಥ ಏನದ, ಅದು ಮುಂದೆ ಹರಿದದ್ದು ಬರೀ ರಾಯಚೂರು ಜಿಲ್ಲೆಯಲ್ಲೇ. ಎಲ್ಲಿಂದ ಚಕ್ರ ತೀರ್ಥದಿಂದ ಜಾಲ ಆದದ್ದು ಟೀಕಲ್ ಪರ್ವಿಗೆ ಬಂತು, ಟೀಕಲ್ ಪರ್ವಿಲಿಂದ ಮಂತ್ರಾಲಯಕ್ಕೆ ಬಂತು, ಚಿತ್ರಲವೇಲಿಗೆ ಬಂತು, ಅಲಂಪುರ್ಗೆ ಹೋಯ್ತು. ಅಲಂಪುರ್ನಲ್ಲಿ ಕೃಷ್ಣ ಸಂಗಮ ಆಯ್ತು. ಆ ತೀರ್ಥ ಕೃಷ್ಣ ಸಂಗಮ ಆಗಲಿ ತನಕನೂ ಆವಾಗಿನ ಅವರು ಆಶ್ರಮ ಸ್ವೀಕಾರ ಮಾಡಿದಾಗ ಅಲಂಪುರ್ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಇತ್ತು. ಅದು
ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರೋದ್ಕಿಂತ ಮುಂಚೆ ನಾವು ಹೈದರಾಬಾದ್ ಪ್ರಾಂತದಲ್ಲಿ ಇದ್ವಿ. ಆ ಹೈದರಾಬಾದ್ ಪ್ರಾಂತದ ಇದರಲ್ಲಿ ಆಲಂಪುರ್ ಕೂಡ ರಾಯಚೂರಿನಲ್ಲೇ ಇತ್ತು. ಅಂದ್ರೆ ಆ ವಿಶ್ವೇಶ ತೀರ್ಥ ಉದ್ಭವ ಆದದ್ದು ತೀರ್ಥ ಪೂರ್ತಿ ರಾಯಚೂರು ಜಿಲ್ಲೆನೇ ವ್ಯಾಪ್ತಿ ಮಾಡ್ಕೊಂಡಿತ್ತು. ಇದು ಒಂದು ಬಹಳ ವಿಚಿತ್ರ ಸನ್ನಿವೇಶ. ಅದು ಮುಂದೆ ಕೂಡ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ವಿದ್ಯಾಮಾನ್ಯ ತೀರ್ಥರನು ಅವ್ರ ಗುರುಗಳು ವಿದ್ಯಾಗುರುಗಳು ಆರಿಸಿಕೊಂಡ ಕ್ಷೇತ್ರನು ಪ್ರಮುಖವಾಗಿ ಮಾನ್ವಿ, ಚಿತ್ರಲವೇಲಿ, ಇಲ್ಲಿ ಎಲ್ಲ ಕಡೆಗೆ ಅವರು ತಮ್ಮ ವಿದ್ಯಾಪ್ರಸಾರ ಮಾಡ್ತಿದ್ರು. ಆವಾಗ ವಿದ್ಯಾಪ್ರಸಾರ ಮಾಡಂತ ಒಂದು ಇದು. ನಾನು ಮೊಟ್ಟ ಮೊದಲು ಶ್ರೀಗಳವ್ರನ್ನ ನಾನು ಕಂಡದ್ದು ಅಂತಂದ್ರೆ 1957ನೇ ಇಸ್ವಿ. ಅದು ವಿದ್ಯಾಮಾನ್ಯ ತೀರ್ಥರು ತತ್ವಜ್ಞಾನ ಸಮ್ಮೇಳನ ಮಾಡಿದ್ರು ಹೈದರಾಬಾದ್ನಲ್ಲಿ. ತತ್ವಜ್ಞಾನ ಸಮ್ಮೇಳನದಲ್ಲಿ ತಮ್ಮ ಶಿಷ್ಯರಾದ ವಿಶ್ವೇಶ ತೀರ್ಥರನ್ನ ಕರ್ಕೊಂಡು ಹೋಗಿದ್ರು. ಆವಾಗ ಅಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಆವತ್ತಿನ ತತ್ವಜ್ಞಾನ ಸಮ್ಮೇಳನ ಅಟೆಂಡ್ ಮಾಡಿದ್ದು ಸುದ್ದಿ. ಅವಾಗ ನನಗೆ 8 ವರ್ಷ, ನಾನು 3ನೇ ಕ್ಲಾಸಿನ ವಿದ್ಯಾರ್ಥಿ. ಅವರು ಆ ಹೈದರಾಬಾದಿಂದ ವಾಪಸ್ ಉಡುಪಿಗೆ ಹೋಗುವಾಗ ವಿದ್ಯಾಮಾನ್ಯ ತೀರ್ಥದ ಸಂಗಡ ನಮ್ಮ ಸ್ವಂತ ಊರಾದ ಮುದುಗಲ್ಗೆ 2 ದಿವಸದ ಕಾರ್ಯಕ್ರಮ, ಆ ಮಾರ್ಗ ಮಧ್ಯೆ 2 ದಿವಸದ ಕಾರ್ಯಕ್ರಮ ಮಾಡಿ ಹೋದ್ರು. ಆವಾಗ ನಾನು 3ನೇ ಕ್ಲಾಸ್ ಓದ್ತಿದ್ದೆ. ಅದೇ ಮೊದಲನೇ ಸರ್ತೆ ನಾನು ವಿದ್ಯಾಮಾನ್ಯ ತೀರ್ಥರನ್ನು ಮತ್ತು ನಮ್ಮ ವಿಶ್ವೇಶ ತೀರ್ಥರನ್ನ ನೋಡಂತ ಭಾಗ್ಯ ಸಿಕ್ತು ನನಗೆ. ಅದು ನನ್ನ 8ನೇ ವಯಸ್ಸಿನಾಗೆ. ನನಗೀಗ 73 ವರ್ಷ. ಅಂದ್ರೆ ಆ 8ನೇ ವಯಸ್ಸಿನಾಗ ಸಿಕ್ಕಿದ್ದು 65 ವರ್ಷದವರೆಗೆ ನಾನು ಅನೋದ್ಯಾನವಾಗಿ ಅದು ಅದೇ ದೈವಿ ಸಂಕಲ್ಪ. ಅವತ್ತಿನಿಂದ ಇವತ್ತಿನವರೆಗಿನ ಅವ್ರ ಪ್ರಭಾವಲಯ ಬಿಟ್ಟು ನನಗೆ ಎಲ್ಲಿ ಹೋಗ್ಲಕ್ಕೆ ಆಗ್ಲಿಲ್ಲ. ಅದು ದೈವಿ ಸಂಕಲ್ಪ ಎಷ್ಟು ದೊಡ್ಡದಿತ್ತು ಅಂತಂದ್ರೆ ವಿದ್ಯಾಮಾನ್ಯ ಗುರುಗಳು ಕೂಡ ಅಷ್ಟೇ ಪ್ರೀತಿಯಿಂದ ವಿಶ್ವೇಶ ತೀರ್ಥರು ಬಹಳ ದೊಡ್ಡ ಇದು, ಅವರು ವಿದ್ಯಾಪ್ರಸಾರದ ಬಗ್ಗೆ ಬಹಳ ಇದು ಅದ ಅವ್ರಿಗೆ. ಹಾಗಂತ ಅವ್ರದ್ದು ಗುಣಗಾನಗಳನ್ನ, ತಮ್ಮ ಶಿಷ್ಯರ ಗುಣಗಾನಗಳನ್ನ ಹೇಳುವಂತ ಪ್ರಸಂಗಗಳು ಉಂಟು. ಅದನ್ನು ಕೇಳ್ತಿದ್ದೆ. ಅವರು ಕೂಡ ನನ್ನ ಮೇಲೆ ಬಹಳ ಕೃಪಾ ದೃಷ್ಟಿಯಿಂದ ನೋಡ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೇನಾದ್ರೂ 2 ಮಾತಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ಲಿಕ್ಕಂತ ನಾನು ಅನ್ಕೊಂಡೇನಿ. ಯಾಕಂದ್ರೆ ಇಲ್ಲ ಅಂತಂದ್ರೆ ನಾನೇನು ಯಾವ ವಕ್ತೃತ್ವ ಇದ್ದಂತ ಮನುಷ್ಯ ಅಲ್ಲ, ಏನಲ್ಲ. ಅದು 1957ರಲ್ಲಿ ನಾನು ಭೇಟಿ ಆದ್ಮೇಲೆ ಮತ್ತೆ ನಾನು ರಾಯಚೂರಿಗೆ ವಿದ್ಯಾಭ್ಯಾಸಕ್ಕೆ ಬಂದಾಗ 1960ರ ದಶಕ, ಆ 60ರ ದಶಕದಲ್ಲಿ ನಾನು ಓದ್ಲಕ್ಕೆ ಬಂದಾಗ ಅವರು ವಿದ್ಯಾಮಾನ್ಯ ತೀರ್ಥರ ಸಂಗಡ ಶ್ರೀಪಾದಂಗಳವರು ರಾಯಚೂರಿಗೆ ಬಂದಿದ್ರು. ಆ ರಾಯಚೂರಲ್ಲಿ ಅರಿಶಿಣಗಿ ರಂಗರಾಯನ್ ಅಂತ ಒಬ್ರ ಮನೆ ಅದ, ದೊಡ್ಡ ಮನೆ. ಅವರು ಮೊದಲ ಅರಿಶಿಣಗಿ ರಂಗರಾಯನ ಮನೆಯಲ್ಲೇ ಇರ್ತಿದ್ರು ವಿದ್ಯಾಮಾನ್ಯ ತೀರ್ಥರು ಬಂದಾಗ. ಆವಾಗ ಇಲ್ಲಿ ರಾಯಚೂರಿನಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ವಾರಾನ್ನದ ಮೇಲೆ ಅಂದ್ರೆ ಮಧುಕರ ವೃತ್ತಿ ಮಾಡ್ಕೊಂಡು ವಿದ್ಯಾಭ್ಯಾಸ ಮಾಡ್ತಿದ್ರು ಆಗಿನ ಸಮಯದಲ್ಲಿ. ಪ್ರತಿ ಒಂದೊಂದು ವಾರ, ಒಂದು ಗುರುವಾರ ಒಬ್ಬರ ಮನೆಯಲ್ಲಿ, ಶುಕ್ರವಾರ ಒಬ್ಬರ ಮನೆಯಲ್ಲಿ, ಯಾರಿಗೋ ಒಬ್ಬ ಮನೆಗೆ ಅತಿಥಿಯಾಗಿ ಹೋಗಿ ಅಲ್ಲಿ ಅವ್ರದ್ದೊಂದು ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡು ಮತ್ತೆ ತಮ್ದು ವಿದ್ಯಾಭ್ಯಾಸದ ಸಲುವಾಗಿ ಅಲ್ಲಿ ಅವರ ಊಟದ ವ್ಯವಸ್ಥೆ ಆಗ್ತಿತ್ತು. ಇದನ್ನ ಗುರುಗಳ ಗಮನಕ್ಕೆ ಬಂತು, ವಿಶ್ವೇಶ ತೀರ್ಥರ ಗಮನಕ್ಕೆ ಬಂತು. ಅವಾಗಲೇ ಅವರು ಅರಿಶಿಣಗಿ ರಂಗರಾಯಗೆ ಹೇಳಿದ್ರು, ನಿಮ್ಮ ಅಧ್ಯಕ್ಷತೆ ಒಳಗೂ ಒಂದು ವಿದ್ಯಾರ್ಥಿ ನಿಲಯ ಮಾಡ್ಬೇಡ ಅಂತ. 1961-62ನೇ ಇಸ್ವಿನಲ್ಲಿ ಆ ವಿದ್ಯಾರ್ಥಿ ನಿಲಯಲ್ಲಿ ಪ್ರಾರಂಭ ಮಾಡಿದ್ರು. ಒಂದು ಪ್ರೈವೇಟ್ ಮನೆ ತಗೊಂಡು ಅಲ್ಲಿ ವಿದ್ಯಾರ್ಥಿಗಳನ್ನು ಇದು ಮಾಡಿದ್ರು. ಮೊದಲ ಪ್ರಾರಂಭಿಕವಾಗಿ ಒಂದು 10-15 ವಿದ್ಯಾರ್ಥಿಗಳನ್ನು ತಗೊಂಡು ಅಲ್ಲಿ ಪ್ರೈವೇಟ್ ಬಿಲ್ಡಿಂಗ್ ನಾಗ ಅವರ ಅಧ್ಯಕ್ಷತೆ ಒಳಗೆ ವಿದ್ಯಾರ್ಥಿ ನಿಲಯ ಚಾಲ ಆಯ್ತು. 1961ರಲ್ಲಿ ಚಾಲ ಆಯ್ತು. ನಂತರದಲ್ಲಿ ಅವರು ನಾಗರಾಜ ರಾಯರು ಅಂತನವರು
ಸರೋವರ ಅವ್ರ ಕಡೆಯಿಂದ 140 ಮತ್ತು 120 ಒಂದು ಸೈಟ್ ಬರೀ ₹1 ಒಂದು ಸೈಟ್ ಕೊಡಿಸಿದ್ರು ಶ್ರೀಗಳವರಿಗೆ. 1964ರಲ್ಲಿ ಅದ್ರದ್ದು ಕಟ್ಟಡ ಕೂಡ ಆಯ್ತು, ಸ್ವತಂತ್ರ ವಿದ್ಯಾರ್ಥಿ ನಿಲಯ ಚಾಲ ಆಯ್ತು. ಆ ಸಮಯದಲ್ಲಿ ಆ ಕಟ್ಟಡದ ಉಸ್ತುವಾರಿ ನನಗೆ ಹೆಣ್ಣು ಕೊಟ್ಟು ಮಾವಯ್ಯನಿದ್ರು ರಾಘವೇಂದ್ರ ರಾಯರು, ಅವ್ರ ಸೆಕ್ರೆಟರಿ ಇದ್ರು, ಅವ್ರ ಉಸ್ತುವಾರಿ ಒಳಗೆ ಆಗಿತ್ತು. ಆವಾಗ ಅವರು ರಾಘವೇಂದ್ರ ರಾಯರು ನಮ್ಗೆ ಅವ್ರ ವಿದ್ಯಾರ್ಥಿ ನಿಲಯದ ಸೆಕ್ರೆಟರಿ ಇದ್ದಾಗ ನಮ್ಗೆ ಕರೆದು ಹೇಳ್ತಿದ್ರು, ಇದು ನೋಡಿ ತೇಜಾವತ್ರಿಗಳದು ವಿದ್ಯಾರ್ಥಿ ನಿಲಯ ಇಲ್ಲಿ ಈ ರೀತಿ ಬೆಳೆದು ಬಂತು, ಕಟ್ಟಡ ಆಯ್ತು, ಅದು ಇದು ಅಂತ ಅಲ್ಲಿ ತೋರಿಸ್ತಿದ್ರು. ಅದು ಮುಂದೊಂದು ದಿವಸ ಗುರುಗಳ ಸಹವಾಸದಲ್ಲಿ ಇರೋದ್ರಿಂದ ಅದ್ರದ್ದು ಉಸ್ತುವಾರಿ ನೋಡ್ಕೊಂಬಂತ ಭಾಗ್ಯ ಇಂಥದ್ದು ಎಲ್ಲದು ಸಿಕ್ಕಂತದ್ದು ಒಂದು ವ್ಯವಸ್ಥೆ. ಇದು ವಿದ್ಯಾರ್ಥಿ ನಿಲಯದ್ದು ಒಂದು ಇದಾಯ್ತು. 1960ರ ದಶಕದ ಒಂದು ಇದು. ಇದಾದ ನಂತರ ಪ್ರತಿ ವರ್ಷ ತಪ್ಪಲಾರದೆ ಶ್ರೀಗಳವರು ರಾಯಚೂರಿನ ಕಾರ್ಯಕ್ರಮಕ್ಕೆ ಗುರುರಾಜ ಭಜನಾ ಮಂಡಳಿ ಅಂತ ಒಂದು ಭಜನಾ ಮಂಡಳಿ, ಅದು ಕೋಟೆ ಒಳಗೆ. ಆ ಗುರುರಾಜ ಭಜನಾ ಮಂಡಳಿಯವರು ಪುರಂದರದಾಸರ ಉತ್ಸವ ಪ್ರತಿ ವರ್ಷ ಒಂದು ತಿಂಗಳು, ಜನವರಿ ಫೆಬ್ರವರಿಯಲ್ಲಿ ಒಂದು ತಿಂಗಳು ಗೋಪಾಲದಾಸರ ಆರಾಧನೆ, ಮಧ್ವನವಮಿ ಇವನ್ನೆಲ್ಲ ಇಟ್ಕೊಂಡು ಪ್ರತಿ ಮಧ್ವನವಮಿಗೆ ಬರ್ತಿದ್ರು. ನನಗೆ ನನ್ನ ಅನುಭವಕ್ಕೆ ತಿಳಿದಂತೆ 1980ರಿಂದ ಮೊನ್ನೆ ನಿರ್ಯಾಣ ಆಗುವವರಿಗೆ 2019 ಡಿಸೆಂಬರ್ ವರೆಗೆ ಒಂದು ವರ್ಷನೂ ಅವರು ತಪ್ಪಿಸಿರ್ಲಿಲ್ಲ. ಪರ್ಯಾಯದ ಸಮಯ ಬಿಟ್ರೆ ಯಾವ ವರ್ಷನೂ ತಪ್ಪಿಸಿದ್ದು ನಾನು ನೋಡಿಲ್ಲ. ಅಷ್ಟು ಅನೋಚಾನವಾಗಿ ಅವರು ಇಲ್ಲಿ ರಾಯಚೂರಿನ ಸಂಬಂಧ ಇಟ್ಕೊಂಡು ಬಂದಂತದ್ದು ಒಂದಿದು. ಗುರುಗಳ ಬಗ್ಗೆ ಅವ್ರ ಒಡನಾಟ ಇದು ಅಂತಂದ್ರೆ, ಒಡನಾಟ ಏನು ಅದು ಸರಿಯಾದ ಶಬ್ದ ಅಲ್ಲ. ಅವ್ರ ಪ್ರಭಾವ ವಲಯದೊಳಗೆ ಇದ್ವಿ, ಅವ್ರ ಪಾದಧೂಳಿ ಒಳಗೆ ಬದುಕಿವಿ ಅಂತ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನಮ್ಗೆ. ಅದು ಬಹಳ ದೊಡ್ಡ ವಿಷಯ ಆಗ್ತದೆ. ಅದು ನಾವು ಒಡನಾಟ ಅಂತ ಅನ್ನಂಥದ್ದು ಶಬ್ದ ಅಷ್ಟು ಸಮಂಜಸ ಅಂತ ಅನಿಸ್ತೇ ಇಲ್ಲ ನನಗೆ. ಅವ್ರ ಪಾದಧೂಳಿಯಲ್ಲೇ ಅವ್ರ ಪ್ರಭಾವ ವಲಯದೊಳಗೆ ಬದುಕಿವಿ ಅನ್ನೋಂಥದ್ದು ಒಂದು ಕಲ್ಪನೆ ಬರ್ತದೆ ಹೊರತು ಅಷ್ಟು ದೊಡ್ಡ ವ್ಯಕ್ತಿತ್ವದ ಸಂಗಡ. ಅವರು ವಿರಾಟ ರೂಪ ಅವ್ರದ್ದು. ಅದೇ ಅವ್ರದ್ದು ಎಂಥ ದರ್ಶನ ಅಂತಂದ್ರೆ, ಇರೋದು ವಾಮನ ರೂಪ ಇದ್ದು ಎಲ್ಲಾ ಕಾರ್ಯಕ್ರಮಗಳು ತ್ರಿವಿಕ್ರಮ ಕೆಲಸಗಳೇ ಅವ್ರದ್ದು. ಸ್ವಾಧ್ಯಾಯ, ಸಭಾ, ಶುಶ್ರೂಷ ಈ 3 ಪಾದಗಳಿಂದ ಜಗತ್ತನ್ನೇ ಆಳದವರು. ಅಂತ ದೊಡ್ಡ ಯತಿಗಳ ಪ್ರಭಾವಲಯದೊಳಗೆ ಇದ್ವಿ ಅಂತ ಅನ್ನೋದೊಂದೇ ಹೆಗ್ಗಳಿಕೆ. ಅದು ನಮ್ಮ ಅದೇನೋ ಗುರುಗಳ ಬಗ್ಗೆ ಏನಾನ ಹೇಳಬೇಕು ಅಂತಂದಾಗ ಮನೋವಿಶುದ್ಧ ಚರಿತಾನುವಾದ ಅಂತ ಹೇಗೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳಿದ್ರು, ಅದರಂತೆ ನಾವು ನಮ್ಮ ಮನಸ್ಸಿನ ಒಂದು ಶುದ್ಧಿ ಸಲುವಾಗಿ ಏನಾದ್ರೂ 2 ತೊದಲು ಮಾತಾಡಿದ್ರೆ ಆ ತೊದಲು ಮಾತುಗಳು ಅವ್ರ ಕೃಪೆಲಿಂದ ಬಂದಿದ್ದೆ ಹೊರತು ನಮ್ಮ ಹತ್ರದ್ದು ಏನೇನಿಲ್ಲ. ಅವು ಪೂರ್ತಿ ಅವರ ಸನ್ನಿಧಾನದಲ್ಲಿ ಈ ರಾಯಚೂರಿನ ನೆಲದೊಳಗೆ ಅವ್ರ ಅಡ್ಡಾಡಿದ ಒಂದು ಕಣಕಣದಲ್ಲಿ ಏನು ಪಾದ ಸ್ಪರ್ಶ ಆದ ಧೂಳದ, ಆ ಒಂದು ಧೂಳಿಗೆ ನಾವು ಸಮಾನರು. ಅದೇ ನಮಗೆ ಹೆಮ್ಮೆ. ಅವ್ರ ಪಾದ ಧೂಳಿ ಆಗಿವಲ್ಲ ಅಂತ ನಮಗೆ ಇಷ್ಟು 60-65 ವರ್ಷ ಅವ್ರ ಸಮೀಪ ಇರೋಂತ ಒಂದು ವ್ಯವಸ್ಥೆ, ಅದನ್ನು ನಾವು ನೋಡಿದಾಗ. ಇನ್ನು ಮುಂದುವರೆದ ರಾಯಚೂರಿನ 80 ದಶಕದಿಂದ ಅವರು ಹೆಚ್ಚು ರಾಯಚೂರು ರಾಯಚೂರನ್ನ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಎಷ್ಟು ಶ್ರೀಮಂತಗೊಳಿಸಿದ್ರು ಅಂತಂದ್ರೆ ಅದು ಒಂದು ಉಕ್ತಿನೇ ಅದ. ಸುಧಾ ಓದಿ ಪದ ಹಾಡೋಣ. ದಾಸ ಸಾಹಿತ್ಯ ಇಲ್ಲ ಉಗಮಯ ಆಗಿರ್ಬೋದು. ದಾಸ ಸಾಹಿತ್ಯನ ನಾವು ಮೇಲ್ನೋಟಕ್ಕೆ ದಾಸರ ಪದ್ಯಗಳನ್ನು ಗಟ್ಟಿ ಮಾಡಿ ನೋಡ್ತಿದ್ರೆ ಅದಕ್ಕೇನು ಅರ್ಥ ಬರ್ತಿರ್ಲಿಲ್ಲ. ಯಾವಾಗ ಶ್ರೀಗಳವರು ತಮ್ಮ ಪ್ರವಚನ ವೈಖರಿಯನ್ನು ತಂದು ವ್ಯಾಸ ಸಾಹಿತ್ಯದ ಸಂಗಡ ದಾಸ ಸಾಹಿತ್ಯನ ಅರ್ಥ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು ಇಲ್ಲಿ, ಆವಾಗ ಆ ದಾಸ ಸಾಹಿತ್ಯದ ಒಂದು
ಆ ವೈಭವ ಎದ್ದು ಕಾಣಿಸಲಕ್ಕೆ ಶುರುವಾಯ್ತು. ಶ್ರೀಗಳವರು ಬಂದ್ರು ಅಂತಂದ್ರೆ ಒಂದು ಪ್ರವಚನ ಅಂತಂದ್ರೆ ಸುಮಾರು 2-3 ಸಾವಿರ ಮಂದಿ ಪ್ರವಚನ ಕೇಳಕ್ ಇರ್ತಿದ್ರು ಇಲ್ಲಿ. ಅಂತ ಒಂದು ಬೇರು ವ್ಯಕ್ತಿತ್ವ ಮತ್ತು ಅಷ್ಟೇ ಒಂದು ಇದರಿಂದ ಸಮನ್ವಯ ವ್ಯಾಸ ಸಾಹಿತ್ಯ ಸಮನ್ವಯ ಮಾಡಿ ಹೇಳಂತ ಒಂದು ಇದು. ಆಮೇಲೆ ಇಲ್ಲಿ ಆ ದಾಸ ಸಾಹಿತ್ಯದ ಎಷ್ಟೋ ಪದ ಪದ್ಯಗಳ ಭಜನಾಮೃತ ಕಲಶ ಅಂತ ಇಂಥ ಪುಸ್ತಕಗಳನ್ನು ಉದಾರವಾಗಿ ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ಫ್ರೀ ಆಗಿ ಇದು ಮಾಡಿ ಅದನ್ನು ಬೆಳೆಸಿದವರು. ಇಲ್ಲಿ ನಾನು ಅವ್ರ ಒಡನಾಟದಾಗ ಇದ್ದಾಗ ನೋಡ್ತಿದ್ದೆ, ವಚನ ಸಾಹಿತ್ಯದ ಒಂದು MM ಕಲಬುರ್ಗಿ ಅವರು ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರ ಅಂತಂದಾಗ, ಇಲ್ಲ ಅವರು MM ಕಲಬುರ್ಗಿ ಅವ್ರನ್ನ ಭೇಟಿಯಾಗಿ, ಇಲ್ಲ ದಾಸ ಸಾಹಿತ್ಯದನು ಇಲ್ಲಿ ರಾಯಚೂರಲ್ಲಿ ಒಂದು ಅಧ್ಯಯನ ಪೀಠ ಆಗ್ಬೇಕು ಹಾಗೆ ಅಂತಂದು ಅವಾಗ ಅವರು ಅದಕ್ಕೆ ಅಡಿಗೆಲ್ಲ ಹಾಕಿ ಈಗ ದಾಸ ಸಾಹಿತ್ಯ ಅಧ್ಯಯನ ಪೀಠ ರಾಯಚೂರಿಗೆ ಆಗ್ಯದ ಈಗ ಒಂದು ಯೂನಿವರ್ಸಿಟಿ ಒಳಗೆ. ಅದು ಬೇಜಾವರ ಸ್ವಾಮಿಗಳ ಕೊಡುಗೆನೇ ಅದೇ. ಇದರಂತೆ ಅವರು ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಅವ್ರ ಕೆಲಸಗಳನ್ನು ನಾವು ಹೇಳಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರ ವಿಷಯಗಳನ್ನು ನಾವು ಪಾಮರರು ಎಷ್ಟು ಹೊಗಳಕ್ ಸಾಧ್ಯ, ಎಲ್ಲೋ ಸ್ವಲ್ಪ ನಮ್ಮ ಅನುಭವಕ್ಕೆ ಬಂದಂತ ಒಂದು ಕೆಲವು ವಿಷಯಗಳನ್ನ ನಾವು ಹಂಚಿಗೆಬಹುದು ಅಷ್ಟೇ ಹೊರತು ಅದಕ್ಕಿಂತ ಇದೇನಿಲ್ಲ. ಈ ಮುಂದುವರೆದ ಭಾಗದೊಳಗೆ ಒಂದು ಕೆಲವು ಒಂದೊಂದು ಪ್ರಮುಖ ಘಟನೆಗಳು ನಡೆದಂತವನ್ನ ಇಲ್ಲಿ ನಾನು ಉಲ್ಲೇಖ ಮಾಡ್ಬೇಕಾಗ್ತದೆ. ಅವರ ಸಂಚಾರದ ಸಮಯದೊಳಗೆ ಇಲ್ಲಿ ಒಂದು ಕೆಲವು ಅವರ ಮಹಿಮೆಗಳನ್ನ ತೋರಿಸಿದಂತ ಒಂದು ಕೆಲವು ಘಟನೆಗಳನ್ನ ನಾವು ಸ್ಮರಿಸಬೇಕಾಗ್ತದೆ. ಯಾಕಂದ್ರೆ ಅವ್ರದ್ದು ವ್ಯಕ್ತಿತ್ವ ಎಷ್ಟು ದೊಡ್ಡದು, ಅವರು ಎಷ್ಟು ದೊಡ್ಡ ವ್ಯಕ್ತಿತ್ವದವರು, ಅವ್ರ ಹತ್ರ ದೈವಾಂಶ ಸಂಭೂತರು ಅಂತ ಅವ್ರನ್ನ ಅನ್ಕೊಳ್ಳಕ್ಕೆ ನಮ್ಗ ನಿದರ್ಶನಗಳು ಸಿಕ್ಕಂತದ್ದು ಒಂದು ಅನುಭವ ನಮ್ಗೇನು ಸಿಕ್ಕದ, ಅದನ್ನು ಒಂದು ಸ್ವಲ್ಪ ಇಲ್ಲಿ ಸ್ಮರಣೆ ಮಾಡ್ಬೇಕಾದಂತದ್ದು ಒಂದು ನಂದು ಕರ್ತವ್ಯ ಅಂತ ಅನ್ಕೊಂಡು ಒಂದು 2-3 ಇನಿಷ್ಟುಗಳನ್ನ ನಾನು ಇಲ್ಲಿ ಅದನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಈ ಭಾಗದ ಜನರಿಗೆ ಈ ಆಧ್ಯಾತ್ಮಿಕ ವಿದ್ಯೆ ಸಲುವಾಗಿ ಅವರು ವಿದ್ಯಾಮಾನ್ಯ ತೀರ್ಥರು ಮತ್ತು ವಿಶ್ವೇಶ ತೀರ್ಥರು ಅಲ್ಲಿ ಪೂರ್ಣ ಪ್ರಜ್ಞ ವಿದ್ಯಾಪೀಠ ಸ್ಥಾಪನೆ ಮಾಡಿದಾಗಲಿಂದ ಎಲ್ಲ ವಿದ್ಯಾರ್ಥಿಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಆಧ್ಯಾತ್ಮಿಕ ವಿದ್ಯೆ ಕೊಟ್ಟು, ಆಧ್ಯಾತ್ಮಿಕ ವಿದ್ಯೆ ಸಂಗಡ ಮತ್ತವರಿಗೆ ಲೌಕಿಕ ವಿದ್ಯೆ ಕೊಟ್ಟು ಅವ್ರ ಜೀವನೋಪಾಯಕ್ಕೆ ಮಾಡಿದಂತ ಒಂದು 400-500 ವಿದ್ಯಾರ್ಥಿಗಳನ್ನು ನಾನು ಕಣ್ಣಾರೆ ಕಂಡಿದ್ದು, ನನ್ನ ಅನುಭವಕ್ಕೆ ಬಂದದ್ದು. ಅವ್ರದ್ದು ಸಾವಿರಾರು ವಿದ್ಯಾರ್ಥಿಗಳು ಈಗ ಆಗ್ಯಾಳೆ. ಅದರಲ್ಲಿ ಈಗ ನಾವು ಎತ್ತಿ ತೋರಿಸ್ಬೇಕಂದ್ರೆ ಸುವಿದ್ಯೇಂದ್ರ ತೀರ್ಥರಿದ್ದಾರೆ. ಸುವಿದ್ಯೇಂದ್ರ ತೀರ್ಥರು ಆಗಿನ ಕಾಲದಲ್ಲಿ ವಿದ್ಯಾಮಾನ್ಯ ತೀರ್ಥರು ಕರ್ಕೊಂಡು ಹೋಗಿ ಅಂತ ದೊಡ್ಡ ವ್ಯಕ್ತಿತ್ವದಂತ ಒಂದು ಕೊಡುಗೆಯನ್ನ ರಾಯಚೂರಿಗೆ ನಮ್ಮ ವಿಶ್ವೇಶ ತೀರ್ಥರು ಕೊಟ್ಟದ್ದು ಇಂಥವು. ಮತ್ತೆ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಎಷ್ಟು ದೊಡ್ಡ ಪೋಸ್ಟ್ನಾಗ ಇದ್ದಾರೆ. ಅವು ಲೌಕಿಕ ಇದು ಬೇರೆ, ಅದಂತೂ ಸಾಕಷ್ಟು ಜನ ಇದ್ದಾರೆ. ಅವನ್ನೆಲ್ಲ ಪಟ್ಟಿ ಮಾಡಂತದ್ದು ಏನು ಪ್ರಸಂಗ ಬರಂಗಿಲ್ಲ. 1995ರಲ್ಲಿ ಒಂದು ಪ್ರಮುಖ ಕಾರ್ಯಕ್ರಮ ನಮ್ಮ ಈ ಭಜನಾ ಮಂಡಳಿ ಕಡೆಯಿಂದ ಆಗಿದೆ. ತತ್ವಜ್ಞಾನ ಸಮ್ಮೇಳನ. ಅದು ತತ್ವಜ್ಞಾನ ಸಮ್ಮೇಳನ ಆ ಸಮಯದಲ್ಲಿ ಪಂಡರಿನಾಥಾಚಾರ್ಯ ಗಲಗಲಿ ಅವ್ರನ್ನ ಅಧ್ಯಕ್ಷತೆ ವಹಿಸಿ ಅವರಿಗೆ ಸನ್ಮಾನ ಮಾಡಿದಂತ ಒಂದು ಕಾರ್ಯಕ್ರಮ. ಅದು ಸುಮಾರು ಒಂದು 10,000 ಜನ ಕಲ್ತಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ. ಎಲ್ಲಿ ನೋಡಿದ್ರು ಅದೊಂದು ಆಧ್ಯಾತ್ಮಿಕ ಹಬ್ಬ. ಅಂತ ಒಂದು ದೊಡ್ಡ ಕಾರ್ಯಕ್ರಮ 1995ರಲ್ಲಿ ಆಯ್ತು. ಅದು ನಾವು ಇವರ ಪ್ರಭಾವನೆಯೊಳಗೆ ಇದ್ದಿದ್ದಕ್ಕೆ
ನನಗೆ ವೈಯಕ್ತಿಕವಾಗಿ ಒಂದು ಅನುಕೂಲ ಏನಾಯ್ತು ಆ ಸಮಯದಲ್ಲಿ ಅಂತಂದ್ರೆ, ನಾನೊಂದು ಮನೆ ಕಟ್ಟಿದೆ ರಾಯಚೂರಲ್ಲಿ. ಈಗ ಬದರಿಯಾಚಾರ್ಯ ಹೇಳ್ತಿದ್ರು, ಅದು ನರಸಿಂಗರಾಯರ ಮನೆಗೆ ಯಾವಾಗ್ಲೂ ಸ್ವಾಮಿಗಳು ಹೋಗ್ತಿದ್ರು, ಬರ್ತಿದ್ರು, ಯಾವ ಟೈಮ್ನಲ್ಲಿ ಬರ್ತಿದ್ರು. ಅದು ಅವರ ಪುಣ್ಯದಿಂದನೇ, ವಿದ್ಯಾಮಾನ್ಯರ ಪುಣ್ಯದಿಂದನೇ ಕೆಲಸ ಆಗ್ತಿದ್ದು. ಅದು ಕಾಕತಾಳೀಯ ಒಂದು ಘಟನೆ ಎಂತದ್ದು ಅಂತಂದ್ರೆ, ಆವಾಗ 95 ತತ್ವಜ್ಞಾನ ಸಮ್ಮೇಳನಕ್ಕೆ ಬಂದ ಎಲ್ಲಾ ಯತಿಗಳನ್ನ ನಾನು ಈ ಹೊಸ ಮನೆ ಕಟ್ಟಿದ್ದನ್ನು ಉದ್ಘಾಟನೆ ಮಾಡಿ ಎಲ್ಲಾ ಯತಿಗಳನ್ನ ಇಲ್ಲಿ ಇಳಿಸಲಕ್ಕೆ ವ್ಯವಸ್ಥೆ ಆಗಿ 1995 ಜನವರಿ 26, 27, 28 3 ದಿವಸ ಕಾರ್ಯಕ್ರಮ ಇತ್ತು. 10 ಮಂದಿ ಯತಿಗಳು ನನ್ನ ಮನೆಯಲ್ಲೇ ಇದ್ರು. ಇದೇ ಹೀಗೆ ನಾನು ಕೂತು ಮಾತಾಡ್ತಾ ಇದ್ದೀನಿ. ಇದೇ ಮನೆಯಲ್ಲಿ ಅವರದ್ದು ವಿದ್ಯಾಮಾನ್ಯ ತೀರ್ಥರ ಅನುಗ್ರಹದಿಂದ ಆದಂತದ್ದು ಮನೆ ಇದೆ. ಆ ವಿದ್ಯಾಮಾನ್ಯ ತೀರ್ಥರ ಅನುಗ್ರಹದಿಂದ ಆದ ಮನೆ ವಿಶ್ವೇಶ ತೀರ್ಥರ ಮನೆನೇ ಅದು. ಅದಕ್ಕೆ ನನ್ನ ಹೆಚ್ಚುಗಾರಿಕೆ ಏನಿಲ್ಲ. ದೇಶಪಾಂಡೆ ಅವರು ಕರಿತಿದ್ರು, ಸ್ವಾಮಿಗಳನ್ನು ಯಾವಾಗ್ಲೂ ಟೊಂಕ ಕಟ್ಟಿದ್ರು ಅಂತ ಏನಿಲ್ಲ. ಅವರು ತಮ್ಮದೇ ಗುರುಗಳ ಅನುಗ್ರಹ ಮಾಡಿದ ಮನೆಗೆ ಅವರು ನಿರ್ವಿವಾದವಾಗಿ, ನಾನು ಕರೆದ್ರು ಬರ್ತಿದ್ರು, ಕರೀಲಿದ್ರು ಬರ್ತಿದ್ರು. ಅದ್ರಲ್ಲಿ ಅವ್ರ ಗುರುಗಳ ಮನೆ ಅದು. ಹಾಗಾಗಿ ಅದು ಒಂದು ದೊಡ್ಡ ಪುನೀತ ಭಾವ ನನಗೆ. ಅದ ಈ ಇನ್ಸ್ಟೆನ್ಸ್ಗಳು ಹಾಗೆ ಅಂತಂದ್ರೆ, ನಾನು ಈ ಮನೆ ಕಟ್ಟೋದಕ್ಕಿಂತ ಮುಂಚೆ 1980ರಲ್ಲಿ ಒಂದು ಸಣ್ಣ ನನ್ನ ಮನೆ ಹಿಂದಿನ ಮನೆಯಲ್ಲಿ ಸಣ್ಣ ಮನೆ ಕಟ್ಟಿಕೊಂಡಿದ್ದಾಗ ವಿದ್ಯಾಮಾನ್ಯ ತೀರ್ಥರು ಬಂದ್ರು ಅಲ್ಲ. ವಿದ್ಯಾಮಾನ್ಯ ತೀರ್ಥರು ಬಂದಾಗ ಇಲ್ಲೊಬ್ರು ಮಠಾಧಿಕಾರಿಗಳ ಭದ್ರಾಚಾರ್ಯ ಅಂತಿದ್ರು. ಅವ್ರು ಬಂದು, ಇಲ್ಲ ನೀನೊಂದು ಭಿಕ್ಷೆ ಮಾಡಿದ್ರು. ಅದು ನಂದು ಒಂದು ಸಿಂಗಲ್ ಬೆಡ್ರೂಮ್ ಒಂದು ಸಣ್ಣ ಮನೆ. ಅದರಲ್ಲಿ ನನಗೆ ಆವಾಗ ನಾನು ಪೂರ್ತಿ ಲೌಕಿಕ ಮನುಷ್ಯ. ನನಗೆ ಅದು ಭಿಕ್ಷೆ ಅಂದ್ರೆ ಏನು, ಇದಂದ್ರೆ ಏನು ಗೊತ್ತಿಲ್ಲ. ಅವ್ರು ಭದ್ರಾಚಾರ್ಯ ಅಂದ್ರು, ಇಲ್ಲ ನಾನೆಲ್ಲ ಮಾಡ್ತೀನಿ, ನೀನು ಮಾಡ ಅಷ್ಟೇ ಅಂತಂದ್ರು. ಆಯ್ತು ಸ್ವಾಮಿ ಅಂತಂದೆ. ನಾನು ಪಕ್ಕದ ಮನೆಯೊಳಗೆ ನಮ್ಮ ಫ್ಯಾಮಿಲಿನ ಶಿಫ್ಟ್ ಮಾಡಿ ಆ ಸಿಂಗಲ್ ಬೆಡ್ರೂಮ್ ಇದ್ದ ಮನೆಯಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿದೆ ವಿದ್ಯಾಮಾನ್ಯ ತೀರ್ಥರು. ವಿದ್ಯಾಮಾನ್ಯ ತೀರ್ಥರು 1980ರಲ್ಲಿ ನಡೆದ ಘಟನೆ. ಅವರು ಇಲ್ಲಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಹೀಗೆ ಹೊರಗೆ ಹೋಗ್ತಾ ಇದ್ರು. ಹೊರಗೆ ಹೋಗುವಾಗ ನಾನು ಆ ಮನೆ ಕಟ್ಲಕ್ಕೆ ಒಂದು ಸಣ್ಣ ಪಾಂಡ್ ಕಟ್ಟಿದ್ದೆ. ಹೌದು, ನೀರಿನ ತೊಟ್ಟಿ. ಆ ತೊಟ್ಟಿ ನೋಡಿದ್ರು ತುಂಬಾ ನೀರಿದೆ ಅಲ್ಲ, ಮತ್ತೆ ಬಾವಿಯಿಂದ ತಂದ್ರಿ, ದೂರ ಅಲ್ಲಿ ತಂದ್ರಿ ಅಂತಂದ್ರೆ, ಇದು ಇಲ್ಲ ನಲ್ಲಿ ನೀರದ. ನೀನು ಇಲ್ಲಿ ಒಂದು ಬಾವಿ ಮಾಡಿಸ್ಬಿಡು, ಬಾವಿ ಮಾಡಿಸಿದ್ರೆ ಎಲ್ಲಾ ಸ್ವಾಮಿಗಳು ಪೂಜೆ ಆಗ್ತದಲ್ಲ ನಿನಗೆ ಅಂತಂದ್ರು ವಿದ್ಯಾಮಾನ್ಯ ತೀರ್ಥ. ಈಗ ಅಂದಾಗ ನನ್ನ ಪಕ್ಕದ ಮನೆಯಲ್ಲಿ ಇದ್ದವ್ರು ಒಬ್ರು ನರಸಿಂಹಮೂರ್ತಿ ಅನ್ನೋರು ಏನಂದ್ರು, ಸ್ವಾಮಿಗಳು ಹೋದಾದ್ಮೇಲೆ, ಇಲ್ಲ ಇದನ್ನ ನೋಡೋಣ, ಇಲ್ಲಿ ಒಂದು ಬಾವಿ ತೆಗಿಸ್ಬಿಡೋಣ. ಆ ಬಾವಿ ತೆಗಿಸಕ್ಕೆ ಅಂತ ಅವ್ರು ಯೋಚನೆ ಮಾಡಿ ಒಬ್ಬರನ್ನ ಬೋರ್ವೆಲ್ ಅವ್ರನ್ನ ಕರೆದು, ಇಲ್ಲಿ ನೀರ್ ಬರ್ತದೆ ನೋಡ. ಇಲ್ಲ, ಇದು ಬಂಡಿ ಅದ, ಇಲ್ಲಿ ಬರಂಗಿಲ್ಲ ಹಂಗೆ ಅಂತ. ನಾವು ಇಲ್ಲ, ನಮ್ಮ ಗುರುಗಳು ಇಲ್ಲಿ ಬಾವಿ ಅಂತ ಹೇಳುವಾಗ ಒಂದು ಬಾವಿ ತೆಗಿತೀವಿ ಅಂತಂದು ಒಂದು ಅಖಂಡ ಶಿಲೆ ಒಳಗೆ ಒಂದು 40 ಫೀಟಿನ ಬೋರ್ ಹಾಕ್ತಿದ್ರೆ ಇವತ್ತಿನವರೆಗೂ ಅದು ಕನಿಷ್ಠ ಒಂದು 10 ಫೀಟ್ ಎತ್ತರ ತನಕ ನೀರು ಬರ್ತದೆ. ಎತ್ತರ ಅಷ್ಟೇ. ಒಂದು ಇರದೇ ಬಾವಿ 13 ಫೀಟಿನ ಬಾವಿ ಅದ. ಎಲ್ಲಾ ಯತಿಗಳು ಬಂದು ಆ ಬಾವಿ ನೀರು ತಗೊಂಡು ಪೂಜೆ ಮಾಡಂತ. ಅವ್ರು ವಿದ್ಯಾಮಾನ್ಯ ತೀರ್ಥರ ವಾಣಿ ಎಷ್ಟು ದೊಡ್ಡದಿತ್ತು, ಅಂತವರ ಶಿಷ್ಯರು. ಅವರು ಆ ವಿದ್ಯಾಮಾನ್ಯ ತೀರ್ಥರ ಅನುಗ್ರಹದಿಂದ ಆದ ಮನೆಯೊಳಗೆ ಇಲ್ಲಿ ಬರ್ತಿದ್ರು ಅಂತ ಅದೇ ಒಂದು ದೊಡ್ಡ ಭಾಗ್ಯ ನಮ್ಗೆ. 1995ರಲ್ಲಿ ಈ ತತ್ವಜ್ಞಾನ ಸಮ್ಮೇಳನ ಮಾಡಿದಾಗ ಈ ರೀತಿ ನನ್ನ ಅನುಭವಕ್ಕೆ ಬಂದದ್ದು. 10 ಯತಿಗಳನ್ನು ಇಲ್ಲಿ ಇರಿಸಿ ವ್ಯವಸ್ಥೆ ಮಾಡಿದ್ರು. ಅದಾದ ನಂತರ
1996ರಲ್ಲಿ ವಿದ್ಯಾಮಾನ್ಯರ ಚಾತುರ್ಮಾಸ್ಯ ನಾವು ಮುದುಗಲ್ನಲ್ಲಿ ಒಂದು ಚಾತುರ್ಮಾಸ್ಯ ಮಾಡಿದ್ವಿ. ಅದೇ ಅಷ್ಟೊತ್ತಿಗೆ ನಾವು ವಿದ್ಯಾಮಾನ್ಯರ ಸಂಘ ಒಂದು ಬದ್ರಿ ಯಾತ್ರೆಗೆ ಹೋಗಿದ್ವಿ, ಪಟ್ಲಿಮಾರ್ ಶ್ರೀಗಳವ್ರ ಸಂಘ. ಆ ಸಮಯದಲ್ಲಿ ವಿದ್ಯಾಮಾನ್ಯ ತೀರ್ಥರಿದ್ರು. ಯಾರು ನಮ್ಮ ಊರಿನ ಹಿರಿಯರಂದ್ರು, ಇಲ್ಲ 3 ಯತಿಗಳನ್ನ ನೀವು ಕೇಳಿ ಒಂದು ಚಾತುರ್ಮಾಸ್ಯ ಮಾಡಿಸಿದ್ರೆ 3 ಯತಿಗಳು ಇಲ್ಲಿ ಬರ್ತಾರ, ನಮ್ಮ ಹಿಂದುಳಿದ ಪ್ರದೇಶದೊಳಗೆ ಒಂದು ಒಳ್ಳೆ ಕೆಲಸ ಆಗ್ತದ ಹಂಗ ನಾವು ವಿದ್ಯಾಮಾನ್ಯ ತೀರ್ಥರ ಹೋಗಿ ಕೇಳಿದ್ವಿ. ಸ್ವಾಮಿ ಇದ್ರಂತ ಚಾತುರ್ಮಾಸ್ಯ ಗುರುಗಳು ಕೇಳಿದ್ರು, ಚಾತುರ್ಮಾಸ್ಯ ಅಂದ್ರೆ ಏನಂತ ಗೊತ್ತಾ ನಿಮ್ಗೆ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ, ರಾಯರ ಸನ್ನಿಧಾನದಲ್ಲಿದೆ ಏನೋ ವಿಚಾರ ಬಂತು. ರಾಯರ ಸನ್ನಿಧಾನದಲ್ಲಿ ವಿಚಾರ ಬಂತು ಅಂದ್ರೆ ನಾವು ಸಂಕಲ್ಪ ಮಾಡೋಣ, ಆಗ್ತದ ಮಾಡೋಣ ಹಂಗಂತ ಹೇಳಿ ಸಂಕಲ್ಪ ಮಾಡಿ ಅವಾಗ ವಿದ್ಯಾಮಾನ್ಯ ತೀರ್ಥರು ಕೂತು ಚಾತುರ್ಮಾಸ್ಯ ಕೂತು ಹಳ್ಳಿ ನಂದು ಸಣ್ಣದು. ಆ ಗುರುಗಳ ಬಗ್ಗೆ ಕಾಳಜಿ ಎಷ್ಟಿತ್ತು ನಮ್ಮ ವಿಶ್ವೇಶ್ವರ ತೀರ್ಥರಿಗೆ ಅಂತಂದ್ರೆ, ಅವ್ರು ಚಾತುರ್ಮಾಸ್ಯ ಕೂಡ್ತೀನಿ ಅಂತ ಒಬ್ಬಗಂಡು ಕೂಡಲಿಂದ ನನಗೆ ಅಲ್ಲಿ ವ್ಯವಸ್ಥೆ ಹಂಗೆ, ಅಲ್ಲಿದೆ ಹಂಗೆ, ಇದೆ ಹಂಗೆ ಅಂತೆಲ್ಲ ಕೇಳಿದ್ರು. ಹಳ್ಳಿ ಅದ, ಈ ರೀತಿ ಅದ, ಈ ರೀತಿ ಅದ. ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯ ಕೂತಿದ್ರು ತಾವು ಗುರುಗಳು. ತಮ್ಮ ಇಬ್ರು ವಿದ್ಯಾರ್ಥಿಗಳಿಂದ ಇಲ್ಲಿ ಗುರುಗಳಿಗೆ ಅನುಕೂಲತೆ ಅನಾನುಕೂಲತೆ ಏನಾಗ್ತದೆ ನೋಡ್ಕೊಂಡು ಬರ್ರಿ ಅಂತ 2 ವಿದ್ಯಾರ್ಥಿಗಳನ್ನು ಕಳಿಸಿದ್ರು. ನನಗೆ ನೆನಪಿದ್ದ ಪೈಕಿ ಆ ಬೇತ್ಮಂಗಲಕರ ಕೃಷ್ಣ ಅಂತ ಒಂದು ವಿದ್ಯಾರ್ಥಿ ಇದ್ದ ಅದ್ರೊಳಗೆ. ಅವರು ವಿದ್ಯಾಮಾನ್ಯ ತೀರ್ಥರು ಗುರುಗಳಿಗೆ ಒಂದು ಪತ್ರ ಬರೆದು ಕೊಟ್ರು. ಅವರ ಆ ಪತ್ರದಲ್ಲಿ ಏನ್ ಬರ್ತಿದ್ರು ಅಂತಂದ್ರೆ, ನನ್ನ ಜೀವಿತ ಕಾಲದಲ್ಲಿ ಒಂದು ಶುದ್ಧ ಚಾತುರ್ಮಾಸ್ಯ ಮಾಡೋಂಥದ್ದು ಒಂದು ಯೋಗ ರಾಯರು ಕಲ್ಪಿಸಿ ಕೊಟ್ಟಾರ. ಇಲ್ಲಿ ವಿಶೇಷವಾದ ರಾಯರ ಸನ್ನಿಧಾನದೊಳಗೆ ನಾವು ಆನಂದದಿಂದ ಚಾತುರ್ಮಾಸ್ಯ ಮಾಡ್ತಿದ್ವಿ ಅಂತ ವಿಶ್ವೇಶ್ವರ ತೀರ್ಥರಿಗೆ ತಮ್ಮ ಶಿಷ್ಯರಿಗೆ ಪತ್ರ ಕೊಟ್ಟಿದ್ರು. ಆ ವಿದ್ಯಾರ್ಥಿ ಕುತೂಹಲ ತಡೆಲಾರ್ದ ನನಗೆ ತೋರಿಸಿದ್ರು. ಅವ್ರು ಈಗ ಬರೆದಾರ ಗುರುಗಳ. ನನಗೆ ಭಾರಿ ಸಂತೋಷ ಆಯ್ತು. ಅದು ಪತ್ರ ಮುಟ್ಟಿದ್ರು, ಗುರುಗಳದ್ದು ಫೋನ್ ಬಂತು. ನಂದು ನಮ್ಮ ಚಾತುರ್ಮಾಸ್ಯ ಮುಕ್ತಾಯ ಆದ ಕೂಡಲೇ ನಾನು ಮುದುಗಲ್ ನೋಡ್ಬೇಕಂತ ಅಷ್ಟು ಗುರುಗಳ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿ, ಆ ಗುರುಗಳದ್ದು ನೋಡಿಬಿಟ್ರೆ ನನ್ಗೆ ಆಶ್ಚರ್ಯನೇ ಇತ್ತು. ಅವ್ರು ಅದೇ ರೀತಿ ಬಂದ್ರು ಕೂಡ ಬಂದು ಮುದುಗಲ್ನಲ್ಲಿ ಒಂದು ವಾಸ್ತವ್ಯ ಮಾಡಿ ಚಾತುರ್ಮಾಸ್ಯ ಮಾಡಿರ್ತಾಳ. ಅಂತ ಒಂದು ಇಂಥ ಘಟನೆಗಳೆಲ್ಲ ನಮ್ಮ ಜೀವನದಲ್ಲಿ ನಡೆದು ಇದರಲ್ಲಿ. ಅದ ಮುಂದೆ 1997ರಲ್ಲಿ MS ಪಾಟೀಲ್ರು ಇಲ್ಲಿ ಮಂತ್ರಿ ಆಗಿದ್ರು. ಇಲ್ಲಿ ಅವರೊಬ್ರು MS ಪಾಟೀಲ್ ಅಂತ, JS ಪಾಟೀಲ್ ಮುಖ್ಯಮಂತ್ರಿಗಳು. ಆ ಸಮಯದಲ್ಲಿ MS ಪಾಟೀಲ್, ನೀನು ತೇಜಾವರ ಸ್ವಾಮಿಗಳ ಸಂಘ ಬಹಳ ಒಡನಾಟ ಮಾಡ್ತಿದ್ಯಪ್ಪ, ಅವ್ರಿಗೆ ಒಂದು ಸನ್ಮಾನ ಮಾಡ್ಬೇಕಲ್ಲ ಹಾಗೆ ಅಂತ. ಏನ್ ಮಾಡಿದ್ರು, ಗುರುಗಳಿಗೆ ಒಂದು ರಜತ ತುಲಾಭಾರ ಮಾಡಿದ್ರು. ದೆಹಲಿಯಿಂದ ಒಂದು ತುಲಾಭಾರ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಕೇಳಿದ್ರು. ಅವರ ಅಧ್ಯಕ್ಷತೆ ಒಳಗ ಬೇರೆ ವೀರಶೈವ ಮತದ ಮಠಾಧೀಶರನ್ನೆಲ್ಲ ಕಲಿಸಿಕೊಂಡು ದೊಡ್ಡ ಕಾರ್ಯಕ್ರಮ ಆಯ್ತು. ಅವಾಗನು ಒಂದು 15,000 ಜನ ಕಲ್ಸಿದ್ರು. ಎಲ್ಲ ಇತರೆ ವೀರಶೈವ ಮತ್ತು ಮಠಾಧೀಶರುಗಳೆಲ್ಲರೂ ಮಾತಾಡ್ತಿದ್ರು. ಏನಪ್ಪ ಇದು ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಏನೇ ಎಂತ ದೊಡ್ಡವರ ಸನ್ನಿಧಾನದೊಳಗೆ ನಮ್ಮನ್ನೆಲ್ಲರನ್ನ ಸೇರಿಸಿದ್ರಿ ನೀವು ತೇಜಾವರ ಶ್ರೀಗಳವರ ಸಂಗಡ ಅಂತನಂತ ಒಂದು ಇದು ಬಂದಿತ್ತು. ಅಂತ ಬೇರೆ ಅನ್ಯ ಧರ್ಮೀಯ ಮಠಾಧೀಶರು ಕೂಡ ವ್ಯಕ್ತಿತ್ವವನ್ನ ಹಾಡಿ ಹೊಗಳಿದ್ರು. ಅಂತ ವ್ಯಕ್ತಿತ್ವನ್ನ ಪರಿಚಯ ಮಾಡಿಸ್ಕೊಡೋದು ಅದು ಇದು ಅಂತ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವ್ರ ವ್ಯಕ್ತಿತ್ವನೇ ಅಷ್ಟು ವಿರಾಟ್ ಸ್ವರೂಪ ಇತ್ತು ಅಂತಂದ್ರೆ ಇದು ನಮ್ಗೆ ಅನುಭವಕ್ಕೆ ಬಂದಂತ ವಿಚಾರಗಳಷ್ಟು ಹೊರತು ನಮ್ಮ ಅನುಭವನ್ನ ಹೇಳಲಿಕ್ಕತ್ತೀನಿ. ಅವ್ರನ್ನ ವರ್ಣನೆ ಮಾಡೋದಾಗ್ಲಿ ಅಥವಾ ಅವ್ರ ಬಗ್ಗೆ
ಏನನ್ನ ಹೇಳೋದಾಗ್ಲಿ ನನ್ನ ವ್ಯಕ್ತಿ ನನ್ನ ಇದಕ್ಕೆ ಅಳವಡಂತದಲ್ಲ ಅದು. ಆದ್ರೂ ಆ ಒಂದು ಒಳ್ಳೆಯ ಧ್ವನಿ ಕಾರ್ಯಕ್ರಮ ಆಯ್ತು. ಅದಾದ ನಂತರದಲ್ಲಿ ಒಂದು ವರ್ಷದ ಗ್ಯಾಪ್ ನಲ್ಲಿ ಒಂದು ಸಣ್ಣ ದುರ್ಘಟನೆ ಆಯ್ತು. ಬೇರೆಯವ್ರ ಶ್ರೀಗಳವರು ಇದೇ ನಮ್ಮ ರಾಯಚೂರಿನ ಕಾರ್ಯಕ್ರಮ ಬಂದವರು ಒಂದು ದಿವಸ ಏನೋ ಅರ್ಜೆಂಟ್ ಕೆಲಸ ಅಂತ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ಮತ್ತೆ ವಾಪಸ್ ಬರುವಾಗ ವುಡ್ಲ್ಯಾಂಡ್ಸ್ ಅವ್ರಿಗೆ ಒಂದು ಕಾರ್ ತಗೊಂಡ್ ಬಂದ್ರು. ಅದು ಇಲ್ಲಿ ನಮ್ಮ ರಾಯಚೂರಿಂದ 8 ಕಿಲೋಮೀಟರ್ ದೂರದೊಳಗೆ ಅದು ಆಕ್ಸಿಡೆಂಟ್ ಆಗಿ ಆ ಕಾರಿನ ಪರಿಸ್ಥಿತಿ ಮುಜ್ಜುಗುಜ್ಜು ಆದದ್ದು ನೋಡಿದ್ರೆ ಅದು ಎಂಥ ಒಂದು ಇದು ಅಂತಂದ್ರೆ ಆ ದುರ್ಘಟನೆ ಅಂತ ಇದರಲ್ಲಿ ಗುರುಗಳು ಮತ್ತೆ ಅವ್ರ ವಿದ್ಯಾಪೀಠದ ಕೇಶವಾಚಾರ್ಯ ಇದ್ರು ಅವರು ಸಂಗಡವಾಗ ಅವರು ಎಲ್ಲರ ಹಿಂದಿನ ಗ್ಲಾಸ್ ಹೊಡೆದು ಹೊರಗೆ ಬಂದಿದ್ರು. ಆದ್ರೆ ಅವ್ರಿಗೆಲ್ಲರಿಗೆ ಏನಾಗಿರ್ಲಿಲ್ಲ, ಡೋರ್ಗಳ ತೆಗಿಲಕ್ಕೆ ಬಂದಿದ್ದಿಲ್ಲ, ಹಿಂದಿನ ಗ್ಲಾಸ್ ಹೊಡೆದು ಹೊರಗೆ ಬಂದಿದ್ರು. ಬೆಳಗ್ಗೆ ಮುಂಜಾನೆ ಆದಂತ ಘಟನೆ ಅದು ಕ್ಷಣಾರ್ಥದಲ್ಲಿ ಸ್ವಲ್ಪ ಇದಾಯ್ತು. ಇಲ್ಲಿ ಬಂದ್ರು, ವೀದಿ ಕುಲಕರ್ಣಿ ಅವ್ರ ಹತ್ರ ಇದು ಮಾಡಿದ್ವಿ. ಗುರುಗಳಿಗೆ ಏನು ಹೆಚ್ಚಿನ ತೊಂದರೆ ಏನು ಆಗಿರ್ಲಿಲ್ಲ. ಅವತ್ತು ಪೂಜೆ ಕೂಡ ಮಾಡಿದ್ರು, ಅವರು ಏನು ಇದಾಗಿರ್ಲಿಲ್ಲ. ಆದ್ರೂ ಕೂಡ ಮತ್ತೆ MS ಪಾಟೀಲ್ ಅಂದ್ರು, ಇಲ್ಲ ಅದು ಏನೇ ಆಗ್ಲಿ ಅದು ದೊಡ್ಡ ವ್ಯಕ್ತಿತ್ವ, ಅವ್ರದ್ದು ಪೂರ್ತಿ ಚೆಕಪ್ ಮಾಡ್ತದೆ, ನಮ್ ಕರ್ತವ್ಯ ಆಗ್ತದೆ ಅಂತಂದು JS ಪಾಟೀಲ್ರಿಗೆ ಫೋನ್ ಮಾಡಿ ಹೆಲಿಕಾಪ್ಟರ್ ತರಿಸಿ ಹೆಲಿಕಾಪ್ಟರ್ ನಲ್ಲಿ ಕಳಿಸ್ಕೊಟ್ರು ಬೆಂಗಳೂರಿಗೆ. ಅಂತ ಒಂದು ಸನ್ನಿವೇಶ ಒಂದು ನಡೆದಿತ್ತು 1998 ಸರಿ ಸುಮಾರು. ಹೀಗೆ ಘಟನೆಗಳು ಇಂಥ ಘಟನೆಗಳು ಅವನ್ನ ಇನ್ನ 2003 2004ರಲ್ಲಿ ಒಂದು ಅತ್ಯದ್ಭುತ ಒಂದು ರೋಮಾಂಚನಕಾರಿ ಒಂದು ಇದಾಯ್ತು, ಇನ್ಸ್ಟೆನ್ಸ್ ಆಯ್ತು. ನನಗೆ ಇವತ್ತಿನವರೆಗೆ ನನಗೆ ಅದಕ್ಕೆ ಎಷ್ಟು ಇಂಪ್ರೆಷನ್ ಆಯ್ತು ಅಂತಂದ್ರೆ, ಈಗ ಹೇಳಿದ್ರಲ್ಲ ಅವ್ರು ಭಾಷಾ ಅಂತ ಮಾತಾಡ್ತಾರೆ ಈಗ 10 ನಿಮಿಷ ಅಂತ, ಅವ್ರದ್ದು ಘಟನೆ ಇದೆ. ಆವಾಗ ಕನಕ ಗೋಪುರದ ಗಲಾಟೆ ಇವು ಎಲ್ಲ ನಡೆದಿತ್ತು. ಅದಕ್ಕೆ ಹೆಚ್ಚಿನ ಸೆಕ್ಯೂರಿಟಿ ಇತ್ತು, ಜಡ್ ಸೆಕ್ಯೂರಿಟಿ ಇತ್ತು ಸ್ವಾಮಿಗಳಿಗೆ. ಆ ಜಡ್ ಸೆಕ್ಯೂರಿಟಿಗೆ ಇವರು ಭಾಷಾ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಇಲ್ಲಿ ರಾಯಚೂರಿನಲ್ಲಿ. ಅವರು ಬರ್ತಾ ಇದ್ರು ಸೆಕ್ಯೂರಿಟಿ ಸಲುವಾಗಿ. ಅವರು ಬಂದು ಏನು ನೀವು ಎಷ್ಟು ಪುಣ್ಯಶಾಲಿಗಳು, ನೀವು ಇಂಥ ದೊಡ್ಡ ಯತಿಗಳನ್ನು ನೀವು ಎಳೆಸಿಕೊಂಡಿವಿ ಹಾಗೆ ಅಂತಂದು ನನಗೆ ಅವರು ಒಂದ್ಸಲ ಕೇಳಿದ್ರು. ನಾನು ನಮ್ಮ ಊರು ನೇರಳೆಕೆರೆಯಲ್ಲಿ ಒಂದು ವಾಯುದೇವರ ಪುನರ್ ಪ್ರತಿಷ್ಠಾಪನೆ ಮಾಡ್ಬೇಕಾಗಿದೆ, ಗುರುಗಳ ಕಡೆಯಿಂದ ಆಗಬೇಕು. ಭಾಷೆ ಕೇಳ್ತಾ ಇದ್ದಾರೆ ಈ ಮಾತು. ಆ ಭಾಷೆ ಕೇಳಿದ್ರೆ ನನಗೇನಿತ್ತು, ಇದೇ ಇವರು ಭಾಷಾ ವಾಯುದೇವರ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಬಂದಿದ್ದು ಏನು ಸಂಬಂಧ ಇಲ್ಲ. ಅದರಲ್ಲಿ ಇದು ಜಡ್ ಸೆಕ್ಯೂರಿಟಿ ಬೇರೆ, ಸ್ವಾಮಿಗಳಿಗೆ ಕೆಲವು ಬೆದರಿಕೆ ಪತ್ರಗಳು ಬರ್ತಿದ್ವು ಆ ಸಮಯದೊಳಗೆ. ಇಂಥವೆಲ್ಲ ಇದ್ದಂತ ಹೊತ್ತಿಗೆ ನನಗೆ ಧೈರ್ಯ ಸಾಲಿಲ್ಲ. ಆ ಭಾಷಾ ನೀವು ಕೇಳ್ರಿ, ನೀವು ಹೇಳಿದ್ರೆ ಆಗ್ತದ ಅಂತ ನನಗೆ ಹೇಳಕ್ ಹೇಳ್ತಿದ್ರು. ನಾನು ಭಾಷಾ ಅವ್ರಿಗೆ ನನ್ನಿಂದ ಕೇಳಕ್ ಆಗಂಗಿಲ್ಲಪ್ಪ, ನಾನು ಬಹಳ ಸಣ್ಣತಾಗ್ತೀನಿ, ಸ್ವಾಮಿಗಳ ಹತ್ರ ನಾನು ಪ್ರಸ್ತಾಪ ಮಾಡ್ಲಾರೆ ಹಾಗ. ಅವರು ಕೊನೆಗೆ ಅವ್ರು ಎಷ್ಟು ಹಠವಾಗಿ ಇದ್ರು ಅಂತಂದ್ರೆ, ಇಲ್ಲ ನೀವು ಕನಿಷ್ಠ ನನಗೆ ಒಂದು ಹಾರ ಹಾಕ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ, ನಾನೇ ಕೇಳ್ತೇನೆ ಸ್ವಾಮಿಗಳನ್ನ. ಆಯ್ತಪ್ಪ, ಅದಂತೂ ಏನು ಪ್ರಾಬ್ಲಮ್ ಇಲ್ಲ, ನೀವು ಬಂದಿರ್ತೀನಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅವ್ರು ಒಳಗೆ ಬಂದ್ರು, ಇಲ್ಲಿ ಬಂದು ಒಂದು ಹಾರ ಹಾಕಿದ್ರು ಸ್ವಾಮಿಗಳ ಹತ್ರ ಕೇಳಿದ್ರು. ಸ್ವಾಮಿಗಳು ಖಂಡಿತವಾಗಿ 2 ವರ್ಷದ ತನಕ ನನ್ನ ಕಾರ್ಯಕ್ರಮಗಳ ಏನು ಇಲ್ಲ, ಬೇರೆ ಕಡೆಗೆ ನನಗೆ ಮಾಡ್ಲಿಕ್ಕೆ ಆಗಂಗಿಲ್ಲ 2 ವರ್ಷದ ತನಕ, ನೀವು ಯಾರು ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಸ್ವಾಮಿಗಳ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರು. ಒಂದು 2 ದಿವಸಕ್ಕೆ ಹೋದ್ರು. ಅದಾದ್ಮೇಲೆ ಮತ್ತೊಂದು 4 ದಿವಸಕ್ಕೆ ಭಾಷಾ ಬಂದು
ಕೇಳ್ತಾರ, ಇಲ್ಲ ಇಲ್ಲ ಸ್ವಾಮಿಗಳ ಕಡೆಯಿಂದನೇ ಆಗ್ಬೇಕು, ಅವರೇ ಮಾಡ್ಬೇಕು ನಮ್ಗೆ, ನೀವು ಸ್ವಲ್ಪ ಪ್ರಯತ್ನ ಮಾಡ್ರಿ, ಸ್ವಲ್ಪ ಪ್ರಯತ್ನ ಮಾಡ್ರಿ ಅಂತ ನನಗೆ ಅನ್ಸು ಬಿದ್ದು ನನ್ಗೆ ಅದು ಆಗಲ್ಲಪ್ಪ ಅಂತ, ನನ್ನಿಂದ ಆಗ್ಲಾರ್ದ ಅದು ಒಂದು ಇಂಥ ಘಟನೆ ನಡೀತು. ಸ್ವಾಮಿಗಳು ಹೈದರಾಬಾದ್ಗೆ ಹೋಗ್ಲಿಕ್ಕಿದ್ದಾರೆ, ಇವ್ರು ನೈಟ್ ಪೆಟ್ರೋಲಿಂಗ್ ಹೋಗ್ಲಿಕ್ಕಿದ್ದಾರೆ. ನೈಟ್ ಪೆಟ್ರೋಲಿಂಗ್ ಮಾಡುವಾಗ ಸ್ವಾಮಿಗಳು ಬಂದಾಗ ಸ್ವಾಮಿಗಳನ್ನು ನಿಂದ್ರಿಸಿ ನಮಸ್ಕಾರ ಮಾಡಿ, ಇಲ್ಲ ಗುರುಗಳೇ ನನಗೆ ಅನುಗ್ರಹ ಮಾಡುವುದು ಮತ್ತೆ ಕೇಳಿದ್ರು ಅವರು. ಮತ್ತೆ ಕೇಳಿದ್ರೆ ಅವರು ಸ್ವಾಮಿಗಳಂದ್ರು, ಇಲ್ಲ ಈ ಸರ್ತಿ ದೇಶಪಾಂಡೆ ಅವ್ರ ಮನೆಗೆ ಬಂದು ಭೇಟಿಯಾಗಿ ನೋಡೋಣ ಸ್ವಾಮಿಗಳು ಅಂದ್ರೆ. ಪಾಷಾ ಮತ್ತು ಬೆಳಗ್ಗೆನೆ ನನ್ನ ಹತ್ರ ಬಂದು, ನನಗೆ ಕೆಲಸ ಆಗ್ತದೆ ನೋಡು ನಂದು, ಸ್ವಾಮಿಗಳು ಇಲ್ಲಿ ಬರ್ತೀನಿ ಅಂತಂದಾರ, ಬಂದಾಗ ನನಗೆ ತಿಳಿಸ್ಬೇಕು, ನಾನ್ ಬರ್ತೀನಿ, ನಮಗೆ ಇನ್ಫಾರ್ಮೇಶನ್ ಬರ್ತದ ನಮ್ಮ ಸೆಕ್ಯೂರಿಟಿಗೆ, ನಾ ಯಾವಾಗಲೂ ಸೆಕ್ಯೂರಿಟಿ ನೋಡಿಕೆತಾನೆ ಇರ್ತೀನಿ, ಅದ್ರ ಸಲುವಾಗಿ ನನಗೆ ಗೊತ್ತಾಗ್ತದ, ಆದ್ರೂ ಕೂಡ ನೀನ್ ನನಗೆ ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು ಇದ್ರೊಳಗೆ ಅಂತ. ಆಯ್ತಪ್ಪ. ಅವ್ರು ಬಂದ್ರು, ಪಾಷಾ ಇಲ್ಲಿ ಮನೆಗ್ ಬಂದ್ರು, ಸ್ವಾಮಿಗಳು ಬಂದ್ರೆ ಸ್ವಾಮಿಗಳು ಇಲ್ಲ ನಾನು ಪಂಚಾಂಗ ನೋಡಿ ಹೇಳ್ಬೇಕಾಗ್ತದೆ ಅಂತಂದ್ರೆ, ಒಂದು ಆಶ್ಚರ್ಯಕರದ ಸಂಗತಿ ಏನಂತಂದ್ರೆ, ಪಾಷಾ ಅವರು ಸ್ವಲ್ಪ ಜೋಬನಾಗಿ ಇದ್ದು ಪಂಚಾಂಗ ತೆಗೆದುಕೊಟ್ರು ಸ್ವಾಮಿಗಳಿಗೆ. ಅಂದ್ರೆ ಅವ್ರಿಗೆ ಎಷ್ಟು ಸಿದ್ಧತೆ ಇತ್ತು ಅವರ ಸ್ವಾಮಿಗಳ ಬಗ್ಗೆ. ಅವ್ರ ಸ್ವಾಮಿಗಳ ಪಂಚಾಂಗ ಕೇಳ್ತಾರ ಅಂತ ಇವ್ರಿಗೆ ಯಾಕೆ ಇದಾಯ್ತು ಅನ್ನೋದು ಒಂದು ನನಗೆ ಆಶ್ಚರ್ಯ ಕಾದಿತ್ತು ನನಗೆ. ಇದೇನು ಪಂಚಾಂಗ ಇಲ್ಲ, ಮತ್ತೆ ಮುಹೂರ್ತ ಅದು ಏನನ್ನು ನೋಡ್ತಾರಂತಂದ್ರೆ ಇರ್ಲಿ ಅಂತಂದು ಇಟ್ಕೊಂಡಿದ್ದೆ ಅಂತಂದ್ರೆ ಅವರು. ನಾವು ಪಂಚಾಂಗ ನಾವೇ ನೋಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಇವ್ರು ಪಂಚಾಂಗ ತೆಗೆದುಕೊಟ್ಟು ಇದು ಈ ಘಟನೆ ಆಯ್ತು. ಇಲ್ಲ ಸ್ವಾಮಿಗಳೇನಂದ್ರು, ಇಲ್ಲ ನಮ್ಮ ಪಂಚಾಂಗಗಳನ್ನು ನೋಡ್ಬೇಕು, ಇದ್ರಾಗ ನಾನು ನೋಡಿ ಹೇಳಕ್ ಆಗಿಲ್ಲ, ಮತ್ತೆ ನಿನಗೆ ಟೈಮ್ ಕೊಡ್ತೀನಿ, ನಾನೇ ಕೊಡ್ತೀನಿ ಅಂತಂದ್ರೆ ಆ ಸಮಯದೊಳಗೆ ಏನಾಯ್ತು, ಸ್ವಾಮಿಗಳು ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಿ ಮುಂದಕ್ಕೆ ಹೋದ್ರು. ಒಂದು 15-20 ದಿವಸ ಆಗಿರ್ಬೋದು. 15-20 ದಿವಸ ಆದ್ಮೇಲೆ ನಾನು ನಮ್ಮ ಚೀಫ್ ಇಂಜಿನಿಯರ್ ಆಫೀಸ್ ಕೆಲ್ಸಕ್ಕೆ ಹುಬ್ಬಳ್ಳಿಗೆ ಧಾರವಾಡಕ್ಕೆ ಹೋದಾಗ ಹುಬ್ಬಳ್ಳಿಯೊಳಗ ಒಂದು ಅಯೋಧ್ಯ ಹೋಟೆಲ್ ಅಂತ ಆ ಹೋಟೆಲ್ ನಲ್ಲಿ ವಾಸ್ತವ್ಯ ಮಾಡಿದ್ರು. ರಾತ್ರಿ ಪಾಷಾ ಅವರು ಫೋನ್ ಬಂತು ನನ್ಗೆ, ಇವತ್ತು ಬೆಳಗಿನ ಜಾವ ನನಗೆ ಸ್ವಾಮಿಗಳ ಕನಸಿನಲ್ಲಿ ಬಂದು ನನಗೆ ಡೇಟ್ ಕೊಟ್ಟಾರ, ಅದಕ್ಕೆ ನೀನ್ ಇವತ್ತು ಅವ್ರ ಹತ್ರ ಮಾತಾಡಿದ, ಸ್ವಾಮಿಗಳ ಹತ್ರ ಮಾತಾಡಿದೆ ಅಂತಂದ್ರೆ ನನ್ ಕೆಲಸ ಆಗ್ತದ, ನೀನ್ ಮಾತಾಡ. ನನಗೆ ಅವರು ಬರೀ ಅದೇ ಯೋಚನೆ ಒಳಗಿರ್ತಾರ, ಅವ್ರಿಗೆ ಕಾಣಿಸಿದ್ರೆ ಇರ್ಬೋದು, ನಾನು ಇಷ್ಟ್ರ ಮೇಲೆ ನಾನು ಹೆಂಗ್ ಮಾತಾಡ್ಬೇಕು ಅಂತ ನಾನೇನು ಅದಕ್ಕೆ ಹೆಚ್ಚಿನ ಮಾತು ಕೊಡ್ಲಾರ್ದು ಮಲಗಿದೆ. ಬೆಳಗ್ಗೆ 6 ಗಂಟೆಗೆ ಸ್ವಾಮಿಗಳ ಕಡೆಯಿಂದ ನನಗೆ ಫೋನ್ ಹುಬ್ಬಳ್ಳಿ. ನಾನು ಇನ್ನು ಎಚ್ಚರದಲ್ಲಿ ಇಲ್ಲ, ನಾನು ಏನ್ ಮಾತಾಡಿದೆ ನನಗೆ ಅವತ್ತಿಂದು ಗೊತ್ತಿಲ್ಲ ನನಗೆ. ಅವರ ಸ್ವಾಮಿಗಳು ಮಾತಾಡ್ಯಾರ, ಭಾಷಾದ ಬಗ್ಗೆ ಕೇಳಕತ್ತಾರ, ನನಗೆ ನಮ್ಮ ತಲೆಗೆ ಬಂತು, ನನ್ಗನ ಕನಸು ಬಿದ್ದದ ಅಂತ ಆಯ್ತು ನನಗೆ ನಿದ್ದೆಗೇಡಿನೊಳಗ. ನಾನು ಅದು ಏನ್ ಉತ್ತರ ಕೊಟ್ಟಿನಿ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಅದು ಅವತ್ತೇನ್ ಉತ್ತರ ಕೊಟ್ಟಿನಿ ಅಂತ ಗೊತ್ತಿಲ್ಲ. ಅದ ನಾನು ಇಷ್ಟ ಆಗಿ ಅದನ್ನ ಫೋನ್ ಅಷ್ಟಕ್ಕೆ ಇಟ್ಟೇನೆ. ಸುಮಾರು 7-7:30 ಗಂಟೆಗೆ ನಾನು ಎದ್ದು ಸ್ನಾನಗೇನು ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿಂದ ಫೋನ್, ಇಲ್ಲಿಂದ ಫೋನ್ ಬಂದ್ರೆ ನಮ್ಮ ಮನೆಯವರು ಅನ್ಲಕ್ಕಾಚಾರ, ಸ್ವಾಮಿಗಳು ಮಾಡಿದ್ರು ಅಂತ ಬೆಳಗ್ಗೆ 6 ಗಂಟೆಗೆ ನೀವು ಸರಿ ಮಾತಾಡಿಲ್ಲ, ಅದಕ್ಕೆ ಕೇಳ್ತಾ ಇದ್ದಾರ, ಏನು ನಿಮ್ದು ಅವಸ್ಥೆ ಅಂತ. ನನಗೆ ಶಾಕ್ ಆಯ್ತು. ನಾನು ಪಾಷಾಕ್ಕೆ ಕನ್ಸ ಆತಂದು ಹಿಂಗಂತಂದ್ರೆ ನನಗೆ ಹಿಂಗ ಆಗ್ಬಿಡ್ತು ಅಂತಂದು ಇಮಿಡಿಯೇಟ್ ಸ್ವಾಮಿಗಳಿಗೆ ಫೋನ್ ಹಾಕಿದೆ. ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಆ ಪಾಷಾಕ್ಕೆ ಡೇಟ್ ಕೊಡ್ಬೇಕಾಗಿದೆ, ಅದನ್ನ ಫೋನ್ ನಂಬರ್ ಕೊಡಂತ ಕೇಳ್ತಿದ್ದೆ. ಅಂದ್ರೆ ಆ ಭಾಷೆಗೆ ಎಷ್ಟು ನಿಷ್ಠೆ ಇರ್ಬೋದು, ಅದ್ರಾಗೆ ಎಷ್ಟು ಇದಿರ್ಬೋದು. ಅವ್ರು ಡೇಟ್ ಕೊಟ್ರು ಸ್ವಾಮಿಗಳು. ನೇರಳಕೆರೆ ಅಂತ ಅವ್ರ ಊರು, ತುಮಕೂರು ಹತ್ರ. ಆ ನೇರಳಕೆರೆಗೆ ಹೋಗಿ ಅವ್ರ ಕಾರ್ಯಕ್ರಮ ಮುಗಿಸಿ ಬಂದ್ರು. ನಾನು ಕಾರ್ಯಕ್ರಮ ಮುಗಿಸಿ ಬಂದ ಮೇಲೆ ಅವ್ರ ಭಾಷಾ ಅವ್ರಂದ್ರು, ಏನಂದ್ರಪ್ಪ ಭಾಷಾ ಅಂತ ನಾನು ಕೇಳಿದ್ರೆ,
ಪಾಷಾಣ ಭಕ್ತಿ ಪಾಶ ನನ್ನ ಕಟ್ಟಿ ಎಳ್ಕೊಂಡು ಬಂದ್ಬಿಡ್ತು ನೇರಳಕೆರೆಗೆ. ಅದಕ್ಕೆ ನಾನು ಬಂದೆ. ಅದಾದ ನಂತರ 3 ಸಲ ಅವ್ರು ಕರೆದು, ಒಂದ್ಸಲ ವಾಯುದೇವ್ರದ್ದು ಪುನರ್ ಪ್ರತಿಷ್ಠಾಪನೆ, ಒಂದ್ಸಲ ರಾಮದೇವರದ್ದು ಪ್ರತಿಷ್ಠಾಪನೆ, ಒಂದ್ಸಲ ನರಸಿಂಹದೇವರದ್ದು ಪ್ರತಿಷ್ಠಾಪನೆ. ಇದು ಪಾಶಾಗೂ ಮತ್ತು ಗುರುಗಳಿಗೆ ಇದ್ದ ಸಂಬಂಧ. ಇದು ಈ ವ್ಯಕ್ತಿತ್ವ, ಈ ಈ ಅನುಭವ ನಾವು ಹೆಂಗ್ ಹೇಳಕ್ಕಾಗ್ತದೆ? ಇದು ಗುರುಗಳ ಇಷ್ಟು ದೊಡ್ಡ ವ್ಯಕ್ತಿತ್ವನ್ನ ಯಾವ ರೀತಿ ನಾವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗ್ತದೆ? ಇವು ಅನುಭವಕ್ಕೆ ಬರ್ತವೆ ಹೊರತು ಅದೇ ಹೇಳ್ತಾರಲ್ಲ, ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್, ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ ಅಂತಂದಂಗ ಇಂಥ ಅನುಭವಗಳನ್ನ ಇದು ಎಲ್ಲೋ ಕಟ್ಟೆ ಅಂತ ಪ್ರಸಂಗ ಬರ್ಬೋದು. ಆದ್ರೆ ಇದು ನಿಜ ಜೀವನದೊಳಗೆ ನಡೆದಂತ ಘಟನೆ. ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಪಾಶಿ ಅವರಿಗೆ ಮಾತಾಡಿದೆ. ಇವತ್ತು ನನಗೆ ಮಾತಾಡ್ಬೇಕಂತ ಹೇಳ್ತಾ ಇದ್ದಾರಪ್ಪ, ನಿನ್ನ ಅನುಭವವನ್ನು ನೀನು ಹೇಳ್ಕೋ ಸ್ವಾಮಿಗಳ ಹತ್ರ ಅಂತಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಪಾಶಿ ಅವ್ರಿಗೆ ಮಾತಾಡಿದ್ದೆ. ಅವರು ಕೂಡ ಒಂದು 10 ನಿಮಿಷ ಮಾತಾಡೋರು ಇದ್ದಾರೆ ಇದ್ರ ಬಗ್ಗೆ. ಈ ಘಟನೆ ಆದ ನಂತರದಲ್ಲಿ ಸುಧಾಮಂಗಳ ಆಯ್ತು. ಸುಧಾಮಂಗಳ ಬಹಳ ದೊಡ್ಡ ಕಾರ್ಯಕ್ರಮ. ಸ್ವಾಮಿಗಳು 31ನೇ ಸುಧಾಮಂಗಳದ ಕಾರ್ಯಕ್ರಮ ಇಲ್ಲಿ ಆಯ್ತು. ಅದು ಇಲ್ಲಿ ವಿಜೃಂಭಣೆಯಿಂದ ಆಯ್ತು. ಆ ವಿಜೃಂಭಣೆಯಿಂದ ಆದ ಹೊತ್ನಾಗ ಅವ್ರದ್ದು ಇನ್ನೊಂದು ವ್ಯಕ್ತಿತ್ವ, ಇನ್ನೊಂದು ಮುಖದ ಅವ್ರ ವೇಗದ ಪರಿಚಯ ಆಯ್ತು ನಮ್ಗೆ. ರಾತ್ರಿ 12 ಗಂಟೆಗೆ ನಮ್ಗೆ ಮಂತ್ರಾಕ್ಷತೆ, ರಾತ್ರಿ 12 ಗಂಟೆಗೆ ಕೊಟ್ಟಿದ್ದಾರೆ ಮಂತ್ರಾಕ್ಷತೆ. ಹೋಗ್ಬೇಕಾದ್ರೆ ಇಲ್ಲಿಂದ ಬೆಂಗಳೂರಿಗೆ ಕಾರ್ನಾಗ ಹೋಗಿ, ಅಲ್ಲಿಂದ ವಿಮಾನದೊಳಗೆ ಭುವನೇಶ್ವರಿಗೆ ಹೋಗಿ ಮರುದಿವಸದ ಪೂಜೆ ಭುವನೇಶ್ವರದೊಳಗೆ ಆಗಿತ್ತು. ಅಂದ್ರೆ ಅವರು ವಾಯುದೇವರ ಅಂಶ ಅವ್ರ ಹತ್ರ ಎಷ್ಟದ ಅಂತ ಅನ್ನೋದು ಈ ವೇಗ ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ಅವರು ದೇವಾಂಶ ಸಂಭೂತರು ಇದ್ರು ಗುರುಗಳು ಅಂತ ಅನ್ನೋದನ್ನ ನಾವು ಅನುಭವ ಪಟ್ಟದ್ದು. ಇದಾದ ನಂತರದಲ್ಲಿ ನಮ್ದು ದುರ್ದೈವ ಕೊನೆ ಘಟ್ಟದೊಳಗೆ ನಾವು ಒಂದು 9ನೇ ತಾರೀಕು, ಡಿಸೆಂಬರ್ 9ನೇ ತಾರೀಕು ಗುರುಗಳಿಗೆ ಕನಕಾಭಿಷೇಕ ಆಯ್ತು ಬೆಂಗಳೂರಿನಲ್ಲಿ. ಅವ್ರು ನಮ್ಮ ಸೆಕ್ರೆಟರಿ ಇದ್ರು ನಾರಾಯಣ ರಾಯರು. ಅವರ ನೇತೃತ್ವದೊಳಗ ಮಧ್ವ ಮಹಾಮಂಡಲದ ಕಡೆಯಿಂದ ಒಂದು ಕನಕಾಭಿಷೇಕ ಆದಾಗ ನನ್ನ ಕರೆದಿದ್ರು ಅವರು. ನಾವು ಹೋಗಿದ್ವಿ, ನಾವು ದಂಪತಿ ಸಮೇತ ಅಲ್ಲಿ ಹೋಗಿ ಆ ಕನಕಾಭಿಷೇಕದೊಳಗೆ ಪಾಲ್ಗೊಂಡಿದ್ವಿ. ಅವತ್ತು ಸ್ವಾಮಿಗಳು ನನ್ನನ್ನು ಮತ್ತೆ ಕರೆದು, ಅವತ್ತಿನ ಘಟನೆ ಏನಂತಂದ್ರೆ 14, 15, 16 ಇಲ್ಲಿ ಸುಧಾಮಂಗಳ ಕಾರ್ಯಕ್ರಮ ಮತ್ತು ಸಮೀರ ಸಂವರ್ಧನಿ ಸಭಾ ಇತ್ತು ರಾಘವೇಂದ್ರ ಸ್ವಾಮಿ ಮಠದ ಇವ್ರದು ಸುಬುಧೇಂದ್ರ ತೀರ್ಥದ್ದು. ಆ ಕಾರ್ಯಕ್ರಮಕ್ಕೆ ಬರೋಂಥದ್ದು ಫಿಕ್ಸ್ ಆಗಿತ್ತು ಸ್ವಾಮಿಗಳಿಗೆ. ಸ್ವಾಮಿಗಳ ಆಜ್ಞೆನ ಆಗಿತ್ತು, ನಮ್ಮ ಗುರುಗಳ ಆಜ್ಞೆನ ಆಗಿತ್ತು. ಉಡುಪಿ ಯತಿಗಳು ಬಂದವ್ರನ್ನೆಲ್ಲ ನಿಮ್ಮ ಹತ್ರ ವಾಸ್ತವ್ಯ ಮಾಡ್ತೀರಿ, ಅವ್ರಿಗೆಲ್ಲ ನೀವು ನೋಡ್ಕೊಳ್ರಿ ಹಂಗಂತ ಹೇಳಿದ್ರು. ಹೇಳಿದಾಗ ನಾನು ಆಗ್ಲಿ ಅಂತ ಒಪ್ಪಿಕೊಂಡಿದ್ದೆ. ಆದ್ರೆ ಈ ಮಧ್ಯದಲ್ಲಿ ಏನಾಗಿತ್ತು ಅಂತಂದ್ರೆ, ಇನ್ನೊಬ್ರು ಇಲ್ಲಿ ರಾಯಚೂರಿನಾಗಿನವರು ಒಂದು ಮನೆ ಹೊಸದು ಮಾಡಿ ರಿನೋವೇಷನ್ ಮಾಡಿವಿ, ಫಸ್ಟ್ ಫ್ಲೋರ್ ನಲ್ಲಿ ಅದ, ಅಲ್ಲಿ ಇರ್ತಿದ್ದ ಗುರುಗಳನ್ನ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕಾರ್ಯಕರ್ತರು ಗುರುಗಳನ್ನ ಅಲ್ಲಿ ಇಳಿಸೋದಕ್ಕೆ ವ್ಯವಸ್ಥೆ ಮಾಡಿದಾಗ ಇವ್ರು ಗುರುಗಳು ಕೇಳ್ತಾ ಇದ್ರು ನನ್ನ, ಏನು ಇದು ನಿಂದು ಹೀಗೆ ನಿಮಗೇನು ಆರೋಗ್ಯದ ಇದು ಸರಿಯತನ ಇಲ್ಲ, ನಮಗೆ ಅಲ್ಲಿ ಫಸ್ಟ್ ಫ್ಲೋರ್ನಾಗ ಅಂದ್ರೆ ನನಗೆ ತೊಂದರೆ ಆಗ್ತದ, ನಿಮ್ ಮನೆಗೆ ಬರ್ಲಿಕ್ಕೆ ಅನುಕೂಲ ಯಾಕೆ ಆಗ್ಲಿಲ್ಲ ಹಂಗಂತ. ಇಲ್ಲ ಸ್ವಾಮಿ, ನಮ್ಗೆ ಎಲ್ಲ ಸುಸ್ಥಿತಿ ಒಳಗಿದ್ದೀವಿ, ನೀವು ಇಲ್ಲಿಗೆ ಬರ್ರಿ, ನಮ್ಮ ಹತ್ರ ಬಂದು ಇಲ್ಲೇ ಇದು ಮಾಡ್ರಿ, ನಮ್ಗೆ ಸ್ವಾಮಿಗಳು ನಮ್ಗೆ ಆಜ್ಞೆ ಕೊಟ್ಟಿದ್ದಾರೆ, ಇಲ್ಲೇ ಇರೋದಂತ ಹೇಳಿದ್ದಾರೆ, ನೀವು ನಮ್ಮ ವಾಸ್ತವ್ಯ ಇಲ್ಲೇ ಆಗ್ಲಿ ಅಂತಂದ್ರೆ ಕೊನೆ ಘಟ್ಟದಲ್ಲಿ ಸಹಿತ ನನ್ನ ಈ ರೀತಿ ಕೇಳಿ ನನ್ನ ಮನೆಗೆ ಬಂದು ಇಲ್ಲಿ ಇದ್ದು 14, 15, 16 ತಾರೀಕು ಡಿಸೆಂಬರ್ 14, 15 ತಾರೀಕು ಇದ್ರು ಇಲ್ಲಿ. ಇಂಥ ಘಟನೆ. ಇನ್ನೊಂದು ಮುಖ್ಯವಾದ ಘಟನೆ ಏನಂತಂದ್ರೆ,
ಅವ್ರದ್ದು 2016 2016 ಅಲ್ಲ ಪರ್ಯಾಯ. ಆ ಪರ್ಯಾಯದ ಸಮಯದೊಳಗೆ ನನಗೆ ಕ್ಯಾನ್ಸರ್ ಆಯ್ತು, ನನ್ನ ಆರೋಗ್ಯದಲ್ಲಿ ಏರ್ಪೇರಾಯ್ತು. ಇಲ್ಲಿ ಅವರು ಸಂಚಾರಕ್ಕೆ ಎಲ್ಲ ಫಿಕ್ಸ್ ಮಾಡಿದ್ದೆ, ಸಂಚಾರಕ್ಕೆ ಬರ್ಲಿ ಅಂತಂದಿದ್ದೆ. ಇಲ್ಲಿಂದ ಒಂದು ಅಕ್ಕಿ ಸಂಗ್ರಹ ಮಾಡಿ ಕಳಿಸ್ಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೆ. ಇದ್ದಕ್ಕಿದ್ದಂತೆ ನನ್ನ ಹತ್ರ ಆ ವ್ಯಾಧಿ ಕಾಣಿಸಿದ್ದಕ್ಕೆ ನಾನು ಬೆಂಗಳೂರಿಗೆ ಹೋಗಿ ಆ ವ್ಯಾಧಿ ಬಗ್ಗೆ ತೋರಿಸಿದ್ರು. ನನಗೆ ಡಾಕ್ಟರ್ ಹೇಳಿದ್ರು, ಇನ್ನೊಂದು 3 ತಿಂಗಳ ಅಷ್ಟೇ ಇರ್ಬೋದು ನಿಮ್ಗೆ ಇದು ಕ್ಯಾನ್ಸರ್ 3ನೇ ಸ್ಟೇಜಿನ ಇದ್ರೊಳಗೆ ಅದ ನಿಮ್ಗೆ, ಅದಕ್ಕೆ ನೀವು ಆಪರೇಷನ್ ಮಾಡ್ಕೋಬೇಕು ಹಾಗೆ ಅಂತಂದ್ರು. ಹಂಗಂದ್ರೆ ನನಗೆ ಏನನ್ನಿಸ್ತು, ಮತ್ತೆ ಏನಾಯ್ತು, ದೈವಿ ಸಂಕಲ್ಪ ಏನಾಗ್ತದ ಆಗ್ಲಿ, ಆದ್ರೆ ದರ್ಶನ ಅಂತೂ ತಗೊಂಡ್ಬಂದ್ಬಿಡಮ್ಮ, ಗುರುಗಳ ದರ್ಶನ ತಗೊಂಡ್ ಬಂದ್ಬಿಟ್ರೆ ಆಯ್ತು, ಮತ್ತೆ ಕೃಷ್ಣನ ದರ್ಶನ ಆಗ್ತದ ಅಂತ ಹೇಳಿ ನಾನು ಅವ್ರನ್ನ ಡಾಕ್ಟರ್ನ ಕೇಳಿದೆ. 2 ದಿವಸ ನಾನು ಉಡುಪಿಗೆ ಹೋಗಿ ಬರ್ತೀನಿ, ನನ್ಗೆ 2 ದಿವಸ ಬಂದ ಮೇಲೆ ನಂದು ಆಪರೇಷನ್ ಮಾಡ್ರಿ ಅಂತ ಕೇಳ್ಕೊಂಡು ನಾವು ತರಾತುರಿ ಒಳಗೆ ಇಲ್ಲಿ ಬಂದ್ವಿ. ಬಂದಾಗ ಪೇಜಾವರ ಶ್ರೀಗಳವ್ರಿಗೆ ಔತಣಕೂಟ ಏರ್ಪಡಿಸಿತ್ತು ಅದುಮಾರ್ ಶ್ರೀಗಳವರು. ಔತಣಕೂಟದ ದಿವಸನೇ ಅವ್ರನ್ನ ಪೇಜಾವರ ಶ್ರೀಗಳವ್ರನ್ನ ಅದುಮಾರ್ ಶ್ರೀಗಳವ್ರನ್ನ ಭೇಟಿ ಆಗದಾಯ್ತು. ನಾನು ಸ್ವಾಮಿ ತಮ್ದು ಸಂಚಾರ ಫಿಕ್ಸ್ ಆಗ್ಯದ, ನೀವು ಅಲ್ಲಿ ಬರ್ತೀರಿ, ಎಲ್ಲ ವ್ಯವಸ್ಥೆ ಮಾಡೀನಿ, ನಂದು ಹಿಂಗ ಆಪರೇಷನ್ ಇದ್ದಿದ್ದಕ್ಕೆ ನಾನು ಇರಂಗಿಲ್ಲ, ನೀವು ದಯವಿಟ್ಟು ಅದು ಸಂಚಾರನ ಕ್ಯಾನ್ಸಲ್ ಮಾಡ್ಬೇಡ್ರಿ, ನೀವು ಹೋಗ್ರಿ ಹಂಗಂತ ಅವ್ರ ಹತ್ರ ಸ್ವಾಮಿಗಳ ಹತ್ರ ಕೇಳಿದೆ. ಸ್ವಾಮಿಗಳು ತಾವು ಧನ್ವಂತರಿ ಮಂತ್ರ ಮಾಡಿದಂತ ಗಂಧ ತಂದು ಕೊಟ್ಟು ನನಗೆ, ನಿಮಗೇನಾಗಂಗಿಲ್ಲ, ನಮ್ಮ ಪರ್ಯಾಯ ಕಾಲದೊಳಗೆ ನಿಮ್ಗೆ ಸಪ್ತೋತ್ಸವ ಆಗ್ಬೇಕು, ನೀವು ಪರ್ಯಾಯದ ಸಮಯದೊಳಗೆ ಬಂದು ಸಪ್ತೋತ್ಸವ ಆಗ್ತದೆ ನಿಮ್ಗೆ, ನೀವು ಏನು ಚಿಂತೆ ಮಾಡ್ಬೇಡ್ರಿ, ನೀವು ಹೋಗ್ಬೇಡ್ರಿ ಅಂತ ಈ ರೀತಿ ಗಂಧ ಕೊಟ್ಟು ಆಶೀರ್ವಾದ ಮಾಡಿ ನಾನು ಕಳಿಸಿದ್ರು. ನಾನು ಆ ಘಟನೆ ತಗೊಂಡು ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗೋದ್ರಿಗೆ ಮತ್ತೆ ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ನನ್ನ ಟೆಸ್ಟ್ ಮಾಡಿದ್ರು. ಸೆಕೆಂಡ್ ಒಪಿನಿಯನ್ಗೆ ಅದು 3 ತಿಂಗಳದ್ದು ಹೋಗಿ ಇಲ್ಲ, ನಿಮ್ಗೆ ಒಂದು ಕಿಮೋ ಕೊಟ್ಟು ಆಮೇಲೆ ಆಪರೇಷನ್ ಮಾಡ್ತೀವಿ, ಏನು ತೊಂದರೆ ಇಲ್ಲ ಅಂತಂದ್ರು. ಕಿಮೋ ಕೊಟ್ಟು ಆಪರೇಷನ್ ಮಾಡಿದ್ರು, ಎಲ್ಲ ಆಯ್ತು. ಎಲ್ಲ ವ್ಯಾಧಿ ಕಂಪ್ಲೀಟ್ ನಂದು ಹೋಗ್ಬಿಡ್ತು. ಗುರುಗಳ ದರ್ಶನ ಮಾತ್ರದಿಂದ ಇದು ನನ್ನ ಸ್ವಂತ ಅನುಭವ. ಹಾಗೆ ಹೀಗೆ 5 ವರ್ಷ ಆಯ್ತು ಆಗ್ಲೇ. ಮತ್ತೆ 3 ತಿಂಗಳು ಅಂತಂದದ್ದು 5 ವರ್ಷದ ತನಕ ಆಯ್ತು. ಇದು ಗುರುಗಳ ಅನುಗ್ರಹ ನನಗೆ. ಅವ್ರ ಪಾದ ಧೂಳಿ ಒಳಗೆ ನಾನು ಇಷ್ಟು ದಿವಸ ಬದುಕಿದ್ದಕ್ಕೆ ಇಂಥ ಒಂದು ಅನುಭವಗಳಾಗವ. ಈ ಕೆಲವು ಅನುಭವಗಳನ್ನ ಹಂಚಿಕೊಳ್ಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ನನಗೆ ಅನುಕೂಲ ಮಾಡಿದ್ದಕ್ಕೆ ಬದ್ರಿಯಾಚಾರ್ಯರಿಗೆ ಮತ್ತೆ ಈ ಸಮಿತಿಯವರಿಗೆ ನನ್ನ ಎಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಏನು ಇವತ್ತು ನಾವು ಮಾತಾಡಿದ್ದು ಏನನ್ನ ಏನಿದ್ದದ್ದು ಅಂತಂದ್ರೆ ಗುರುಗಳ ಪಾದ ಧೂಳಿ ಸ್ಪರ್ಶದಿಂದ ನಾವೇನು ಇವತ್ತು ಬದುಕಿ ಅದೇ ಕಾರಣ ಅಂತನ್ನಂತದನ್ನ ನಾನು ಮತ್ತೊಂದಂತ ಹೇಳ್ತಿ. ಗುರುಗಳಿಗೆ ನಾವೇನು ಕೊಡ್ಲಿಕ್ಕೆ ಆಗಿಲ್ಲ. ಭೂ ಇಷ್ಟ ಅಂತೆ ನಮೋಕ್ತಿ ವಿಧೇಯ ಅಷ್ಟು ಮಾತ್ರ ಒಂದು ಶಿರ್ಸಾಷ್ಟಾಂಗ ನಮಸ್ಕಾರ ಹಾಕ್ಲಿಕ್ಕೆ ಮಾತ್ರ ಆಗ್ತದೆ ಅಷ್ಟೇ ಹೊರತು ಇದಕ್ಕಿಂತ ದೊಡ್ಡದು ಏನಿಲ್ಲ. ಈ ಕಾರ್ಯಕ್ರಮಕ್ಕೆ ನನ್ನ ಭಾಗವಹಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟು ನನ್ನ ಇದು ಮಾಡಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಚಿರಋಣಿ ಆಗಿದ್ದೀನಿ. ಗುರುಗಳ ಸೇವೆ ಮಾಡಿಸಿದ್ರಿ. 1-2 ವಾರ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಅನಿಸಿಕೆಗಳನ್ನ ಈ ಕೃಷ್ಣ ಆಯ್ತು ಜಾಸ್ತಿ ನರಸಿಂಹರಾವ್ ದೇಶಪಾಂಡೆ ಅವರು ಏನು ಚಿಂತೆ ಮಾಡ್ಬೇಡ್ರಿ, ಟೈಮ್ ಆಗಿಲ್ಲ, ಸಮಯ ಜಾಸ್ತಿ ಆಯ್ತು ಅಂತ ಯೋಚನೆ ಮಾಡ್ಬೇಡ್ರಿ. ಹೆಚ್ಚಂದ್ರೆ ಭಾಷಾ ಅವರು ಸ್ವಲ್ಪ ಒಂದು ನಿಮಿಷ ಜಾಯಿನ್ ಆಗಿದ್ರು, ಸ್ವಲ್ಪ ಡಿಸ್ಕನೆಕ್ಟ್ ಆಗಿ ಜಾಯಿನ್ ಆಗ್ತಾ ಇದ್ದಾರೆ.
ಯಾವತ್ತೂ ವಾರದಲ್ಲಿ ಒಂದು 4 ದಿವಸ ಸರ್ ನಮಸ್ಕಾರ. ಹಾ, ನೀವು ಮಾತು ಪ್ರಾರಂಭ ಮಾಡ್ಬೋದು. ನಿಮ್ ಮೊಬೈಲ್ ಅಲ್ಲಿ ರೆಡ್ ಬಟನ್ ಇರುತ್ತೆ ನೋಡಿ, ಆಡಿಯೋದ ಆನ್ ಮಾಡ್ಕೊಳ್ಳಿ. ಆಡಿಯೋ ಆನ್ ಮಾಡ್ಕೊಳ್ಳಿ. ಮೊಬೈಲ್ ಟಚ್ ಮಾಡಿದ್ರೆ ಸರ್, ಪಾಷಾ ಸರ್ ಅವ್ರು ನಮಸ್ಕಾರ. ನಿಮ್ಮ ಮೊಬೈಲ್ ಮುಟ್ಟಿ ಅಲ್ಲಿ ಆಡಿಯೋ ಆನ್ ಇರುತ್ತೆ ನೋಡಿ, ರೆಡ್ ಬಟನ್ ಇರುತ್ತೆ. ರೆಡ್ ಬಟನ್ ನಿಮ್ಮ ಮೊಬೈಲ್ ಅಲ್ಲಿ ಲೆಫ್ಟ್ ಅಲ್ಲಿ ರೆಡ್ ಬಟನ್ ಇರುತ್ತೆ, ಅದನ್ನ ಆನ್ ಮಾಡ್ಕೊಳ್ಳಿ. ಕೆಳಗಡೆ ರೌಂಡ್ ಅಖಿಲೇಶ್ ಹೆಗಡೆ, ನನ್ನ ಮಾತು ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಾ ಇದೆ. ಮೈಕ್ ಡಿಸೈನ್. ಹಾ ಸರ್, ಅದೇ ಸರ್, ಭಾಷಾ ಸರ್, ನೀವು ಮೊಬೈಲ್ ಸ್ಕ್ರೀನ್ ಮುಟ್ಟಿ ಕೆಳಗಡೆ ನಿಮ್ಮ ಲೆಫ್ಟ್ ಒಂದು ರೌಂಡ್ ಬಟನ್ ಇರುತ್ತೆ, ಅದನ್ನ ಮುಟ್ಟಿ, ಆಗ ಆನ್ ಆಗತ್ತೆ. ಇದು ಕೆಂಪುದಿರುತ್ತೆ ನೋಡಿ, ಅದನ್ನ ಮುಟ್ಟಿ ಮಧ್ಯದಲ್ಲಿ ಬಿಟ್ಟು ಕೆಂಪು ಬಟನ್ ಅನ್ನ ಮುಟ್ಟಿ. ಅದೇ ಈಗ ನೀವು ವಿಡಿಯೋ ಆಫ್ ಮಾಡ್ಕೊಂಡ್ರಿ, ಅದೇ ತರ ನೀವು 2 ಬಟನ್ ಇದೆಯಲ್ವಾ,
ಮಧ್ಯದಲ್ಲಿ ಬಿಟ್ಟು ಆ ಕಡೆ ಈ ಕಡೆ ಎರಡನ್ನೂ ಆನ್ ಮಾಡ್ಕೊಂಡ್ಬಿಡಿ. ಇನ್ನೊಂದ್ಸಲ ಮುಟ್ಟಿ ಅದನ್ನು. ಸರ್ ಹಾ ಆಚಾರ್ಯ, ಆಡಿಯೋ ಸರಿ ಇದ್ರು ಬರೀ ಮಾತಾಡ್ಬಿಡ್ಲಿ ಸಾಕು. ಇಲ್ಲ ಆಡಿಯೋನೇ ಅವ್ರದ್ದು ಆನ್ ಆಗಿಲ್ಲ, ಅದಕ್ಕೆ ಆಡಿಯೋನೇ ಆನ್ ಆಗಿಲ್ಲ ಅವ್ರದ್ದು. ಅದೇ ಸರ್, ನಮ್ಮ ಭಾಷಾ ಸರ್ ನಮ್ಮ ಮಾತು ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. ನೀವು ವಿಡಿಯೋ ಬಟನ್ ಮುಟ್ಟಿದ್ರಲ್ವಾ, ಅದೇ ತರ ಮಧ್ಯದಲ್ಲಿ ಬಿಟ್ಟು ಆ ಕಡೆ ಈ ಕಡೆ ಬಟನ್ ಇದೆ ಎರಡು, ಅದನ್ನ ಮುಟ್ಟಿ, ರೆಡ್ ಇರೋದನ್ನ ಮುಟ್ಟಿ. ಇಲ್ಲೊಮ್ಮೆ ಇಲ್ಲಂದ್ರೆ ಇನ್ನೊಮ್ಮೆ ಜಾಯಿನ್ ಆಗಿ. ಸರ್, ನಿಮ್ದು ವಿಡಿಯೋ ಆನ್ ಆಗಿದೆ, ಹಾಗೇನೆ ನಿಮ್ಮ ಸ್ಕ್ರೀನ್ ಅಲ್ಲಿ ವಿಡಿಯೋ ಹೆಂಗ ಆನ್ ಮಾಡ್ಕೊಂಡ್ರಿ ಅದೇ ತರ ಆಡಿಯೋ ಬಟನ್ ಆನ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಇರುತ್ತೆ ನೋಡಿ, ವಿಡಿಯೋ ಪಕ್ಕ ಆಡಿಯೋ ಆನ್ ಮಾಡ್ಕೊಳ್ಳಿ, ಆಡಿಯೋ ಬಟನ್ ಆನ್ ಮಾಡ್ಕೊಳ್ಳಿ. ಮುಟ್ಟಿ ರೌಂಡ್ ಕಲರ್ ಬಟನ್ ಇರುತ್ತಲ್ವಾ, ಮಧ್ಯದ ಬಟನ್ ಬಿಟ್ಬಿಡಿ, ಅದು ಬಿಟ್ಟು ಆ ಕಡೆ ಈ ಕಡೆ ಮುಟ್ಕೊಳ್ಳಿ. ಈಗ ವಿಡಿಯೋ ಆನ್ ಮಾಡ್ಕೊಂಡ್ರಲ್ವಾ, ನೆಕ್ಸ್ಟ್ ಆ ಕಡೆದು ಭಾಷಾ ಸರ್ ಕೇಳಿಸ್ತಾ ಇದೆಯಾ? ನಿಮ್ ಕೇಳಿಸ್ತಾ ಇದ್ರೆ ಓಕೆ ಅಂತ ಹೇಳಿ, ಕೈ ತೋರಿಸಿ ನನಗೆ ನಿಮ್ ಕೇಳಿಸ್ತಾ ಇದ್ರೆ. ಹಾ ಓಕೆ ಅಲ್ವಾ? ಸರಿ, ನನ್ನ ಮಾತು ಕೇಳಿಸ್ತಾ ಇದೆ ನಿಮಗೆ. ಇಷ್ಟೇ ಮಾಡಿ, ಏನಿಲ್ಲ, ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನ ಟಚ್ ಮಾಡಿ ಸರ್. ನಿಮ್ಮ ಮೊಬೈಲ್ ಸ್ಕ್ರೀನ್ ಟಚ್ ಮಾಡಿ, ನಿಮ್ಮ ಮೊಬೈಲ್ ಅಲ್ಲಿ ಟಚ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ 3 ಬಟನ್ ಬರುತ್ತೆ. ಅದರಲ್ಲಿ ರೈಟ್ ಸೈಡ್ ಬಟನ್ ಆನ್ ಮಾಡ್ಕೊಂಡಿದ್ದೀರಿ, ಲೆಫ್ಟ್ ಸೈಡ್ ಬಟನ್ ಅನ್ನ ಮುಟ್ಟಿ ಟಚ್ ಮಾಡಿ. ಲೆಫ್ಟ್ ಸೈಡ್ ಬಟನ್ ಅಂದ್ರೆ 3 ರೌಂಡ್ ಇದೆ ನೋಡಿ, ರೆಡ್ ಕಲರ್ ಇರುತ್ತೆ ಲೆಫ್ಟ್ ಸೈಡ್. ಅದು ಮೈಕ್ ಸಿಂಬಲ್ ಇರುತ್ತೆ, ಅದರಲ್ಲಿ ಮೈಕ್ ಸಿಂಬಲ್. ಮೈಕ್ ಸಿಂಬಲ್ ಇರುತ್ತೆ ನೋಡಿ, ಮೈಕ್ ಸಿಂಬಲ್ ಇರುತ್ತೆ. ಇಲ್ಲ, ನನ್ನ ಮೊಬೈಲ್ ಅಲ್ಲಿ ಒಂದ್ ಸೆಕೆಂಡ್ ತೋರಿಸ್ತೀನಿ ನಿಮಗೆ, ತೋರಿಸ್ತೀನಿ ನನ್ನ ಮೊಬೈಲ್ ಅಲ್ಲಿ ನಿಮ್ಗೆ.
ಸರ್ ಪಾಷಾ ಸರ್, ನೀವು ನೋಡಿ ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ ಕೆಳಗಡೆ ಮುಗಿಸ್ತಾ ಇದೆ, ಕೆಳಗಡೆ 3 ಬಟನ್ ಇದೆ, ಇಲ್ಲಿ 3 ಬಟನ್ ಇದ್ದು ಇಲ್ಲ ಆಡಿಯೋ ಅಂತ ಇರುತ್ತೆ. ಆಡಿಯೋ ಬಟನ್ ಅನ್ನ ಮುಟ್ಟಬೇಕು ನೀವು. ಆಡಿಯೋ ಬಟನ್ ಅನ್ನ ಹಿಂಗ್ ಮುಟ್ಟಿ ಅವಾಗ ಆನ್ ಆಗತ್ತೆ. ಅಣ್ಣ ಅವ್ರು ಒಂದ್ಸತಿ ಆನ್ ಮಾಡ್ಕೊಂಡಿದ್ರು, ಮತ್ತೆ ಆಫ್ ಮಾಡ್ಬಿಟ್ರು. ಹಾ ಇಲ್ಲ, ಅದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅದೇ ಆನ್ ಆಗಿತ್ತು, ಗೊತ್ತಾಗ್ತಾ ಇಲ್ಲ. ಹೌದು ಹೌದು. ಹೌದು. ಅದೇ ವಾಯ್ಸ್ ಕೇಳಿಸ್ತಾ ಇಲ್ಲ, ನಾನು ತೋರಿಸಿದ್ನಲ್ವಾ ಆ ಬಟನ್ ಒತ್ತಿ ನೀವು. ಮೈಕ್ ಸಿಂಬಲ್ ಇರುತ್ತೆ ನೋಡಿ ಕೆಳಗಡೆ, ಸ್ಕ್ರೀನ್ ಮೇಲೆ ಮೈಕ್ ಸಿಂಬಲ್ ಇದ್ದದನ್ನ ಮುಟ್ಟಿ ಒಂದ್ಸಲ ಸರ್. ನಿಮ್ಮ ಸ್ಕ್ರೀನ್ ಮೇಲೆ ಮೈಕ್ ಸಿಂಬಲ್ ಇರುತ್ತೆ ನೋಡಿ, ಅದನ್ನ ಮುಟ್ಟಿ. ಈಗ ನಾನು ತೋರಿಸ್ತೀನಿ ನೋಡಿ, ನೋಡಿ ನೋಡಿ ಒಂದ್ಸಲ ಇಲ್ಲಿ ನೋಡಿ, ನನ್ನ ಮೊಬೈಲ್ ನೋಡಿ. ಕಾಣಿಸ್ತಾ ಇದೆಯಾ ನನ್ನ ಮೊಬೈಲ್ ಅಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ 3 ಬಟನ್ ಇದೆ ನೋಡಿ. ಇಲ್ಲಿ ಆಡಿಯೋ ಸಿಂಬಲ್ ಇದೆ ನೋಡಿ, ಮೈಕ್ ಆ ಮೈಕ್ ಬಟನ್ ಅನ್ನು ಮುಟ್ಟಿ. ಹಾ, ಗೂಗಲ್ ಬಟನ್ ನೀವು ಮುಟ್ಟಿ. ನೋಡಿ ಇಲ್ಲಿ ಮೈಕ್ ಬಟನ್ ಇರುತ್ತೆ, ಇಲ್ಲಿ ಇರುತ್ತೆ ಮೈಕ್ ಬಟನ್. ಇದು ಕಟ್ ಮಾಡೋದು, ಇಲ್ಲಿ ಬಟನ್ ಇದೆ ಒಂದು ಇನ್ನೊಂದು ಮೈಕ್. ಆ ಮೈಕ್ ಬಟನ್ ಅಂತ ಹಿಂಗ್ ಮುಟ್ಟಿ ಒಂದ್ಸಲ. ಆಫ್ ಆಯ್ತು ವಿಡಿಯೋ. ಅದ್ರ ಪಕ್ಕದ್ದು ಅದ್ರ ಪಕ್ಕ ಮೈಕ್ ಬೀಳೋದು ಒಂದು ವಿಡಿಯೋ ಮುಟ್ಟಿ. ಇಲ್ಲ ವಿಡಿಯೋ ಆಯ್ತು, ಅದ್ರ ಪಕ್ಕದ್ದು ಇನ್ನೊಂದು ಬಟನ್ ಇದೆ ನೋಡಿ, ಮುಟ್ಟಿ. ಇದ್ರೆ ವೆಂಕಟೇಶನ ಟೆಲಿಫೋನ್ ಬಟನ್ ಒತ್ಬಿಟ್ಟು ಎಕ್ಸಿಟ್ ಆಗ್ಬಿಟ್ರು. ಈಗ ಟ್ರೈ ಮಾಡ್ತಾರೆ ಇದರಲ್ಲಿ ಒಂದು, ಇಲ್ಲಾಂದ್ರೆ ಆಡಿಯೋ ಬರುತ್ತೆ, ಮಾತಾಡ್ತಿರ್ತಾರಲ್ಲ ಅವ್ರು.
ಆಚಾರ್ಯರು ಅವ್ರ ಫೋನ್ ಕಾಲ್ ಅಲ್ಲಿ ಇದ್ದಾರೆ, ಈಗ ಇದರಲ್ಲೇ ಮಾತಾಡ್ತಾರೆ. ಅಖಿಲೇಶ್ ಅವರೇ, ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆ ಅಂತಂದ್ರೆ ಅಲ್ಲೊಂದು ಮೆಸೇಜ್ ಹಾಕ್ಬಿಡಿ ನನ್ಗೆ. ಸರಿ, ಶುರು ಮಾಡ್ತಾರೆ ಅವರು. ಹಾ, ಅದೇ ಕೇಳಿಸತ್ತಲ್ವಾ ಸರಿಯಾಗಿ? ಮೆಸೇಜ್ ಹಾಕ್ಬಿಡಿ ಅಷ್ಟೇ ನನಗೆ. ಹೇಗೆ ಥ್ರೂ ಫೋನ್ ಅಲ್ಲೇ ಕನೆಕ್ಟ್ ಮಾಡ್ತೀರಾ? ಪ್ರಾರಂಭ ಮಾಡಬಹುದು. ಎತ್ತಿಗಳ ಜೊತೆಗಿನ ಒಡನಾಟದ ವಿಶೇಷ ಅನುಭವಗಳ ವೀಕ್ಷಕರಿಗೆ ಮತ್ತು ಪೂಜ್ಯರಿಗೆ, ವಿಶೇಷವಾಗಿ ನರಸಿಂಹರಾವ್ ದೇಶಪಾಂಡೆ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು. ಎತ್ತಿಗಳು ಮತ್ತು ನನ್ನ ಪರಿಚಯ 2003ರಿಂದ. ನಾನು ರಾಯಚೂರು ನಗರದ ಪೂರ್ವ ವೃತ್ತದಲ್ಲಿ ಪೊಲೀಸ್ ಆರಕ್ಷಕ ವೃತ್ತ ನಿರೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೆನು. ಶ್ರೀಗಳು ರಾಯಚೂರಿಗೆ ಬಂದಾಗ ಶ್ರೀ ನರಸಿಂಹರಾವ್ ದೇಶಪಾಂಡೆಯವರ ಮನೆಯಲ್ಲಿ ವಾಸ್ತವ್ಯ ಮಾಡುತ್ತಿದ್ದರು. ಶ್ರೀಗಳಿಗೆ Z ಶ್ರೇಣಿಯ ಭದ್ರತೆ ನೀಡಲಾಗಿತ್ತು. SP ರವರು ಸ್ವಾಮೀಜಿಯವರ ಭದ್ರತೆಗೆ ನನ್ನನ್ನು ನೇಮಿಸುತ್ತಿದ್ದರು. ನಾನು ದೇಶಪಾಂಡೆಯವರ ಮನೆಗೆ ಹೋದಾಗ ಸ್ವಾಮೀಜಿಯವರ ಸನಿಹ ದೊರೆಯಿತು. ನಾನು ಸ್ವಾಮೀಜಿಯವರ ಬಗ್ಗೆ ಮಾತಾಡುವಂತಹ ದೊಡ್ಡ ಮಟ್ಟದ ವ್ಯಕ್ತಿ ನಾನಲ್ಲ. ಅವರ ಒಡನಾಟದ ವಿಶೇಷ ವ್ಯಕ್ತಿಯೂ ನಾನಲ್ಲ. ಯತಿಗಳ ಜೊತೆಯಲ್ಲಿ ಇದ್ದಾಗ ಮಾತ್ರ ನನಗೆ ಆದಂತಹ ಅನುಭವಗಳನ್ನ ನಿಮ್ಮ ಮುಂದೆ ನಾನು ಇಡುತ್ತಿದ್ದೇನೆ. ಶ್ರೀಗಳು ರಾಯಚೂರು ಜಿಲ್ಲೆಗೆ ಬಂದಾಗ ಮತ್ತು ರಾಯಚೂರು ಬೇರೆ ಜಿಲ್ಲೆಗಳಿಗೆ ಹೋಗುವಾಗ ಅವರ ಆಪ್ತ ಸಹಾಯಕರಾದ ಶ್ರೀ ವಿಷ್ಣುರವರು ನನ್ನನ್ನು ಕರೆ ಮಾಡುತ್ತಿದ್ದರು. ನಾನು ಹೋಗಿ ಭೇಟಿ. ಶ್ರೀಗಳು ಯಾವಾಗಲೂ ಮುಗುಳ್ನಗೆಯಿಂದ ಮಾತನಾಡುತ್ತಿದ್ದರು. ಕೆಲವು ಸಮಯ ಮಧ್ಯರಾತ್ರಿಯೂ ಸಹ ನನ್ನನ್ನು ಕರೆದು ಮಾತನಾಡುತ್ತಿದ್ದು ಉಂಟು. ನಮ್ಮ ಗ್ರಾಮ ತುಮಕೂರು ಜಿಲ್ಲೆ ನೇರ್ಕೆರೆ ಎಂಬ ಗ್ರಾಮ. ಇಲ್ಲಿರುವಂತಹ ಶ್ರೀ ಪ್ರಸನ್ನ ಆಂಜನೇಯ ಇತ್ತು. ದೇವರ ಅನುಗ್ರಹದಿಂದ ನೂತನ ದೇವಸ್ಥಾನ ನಿರ್ಮಾಣ ಮಾಡಲಾಯಿತು. ನಾನು ದೇವಸ್ಥಾನದ ಉದ್ಘಾಟನೆಯಾಗಿ ಶ್ರೀಗಳಲ್ಲಿ 2005 ಕೋರ್ಪಂಡೆ. ಅವರು ತಮ್ಮ ಸುಮಾರು 2 ವರ್ಷಗಳ ಕಾಲ ಅವರಿಗೆ ಕಾರ್ಯಕ್ರಮಗಳು ನಿಗದಿಯಾಗಿದ್ದವು. ಶ್ರೀಗಳು ನಾನು ಮತ್ತೊಮ್ಮೆ ನಿಮಗೆ ತಿಳಿಸ್ತೇನೆಂದು ಹೇಳಿ ಹೋದರು. ನಾನು ಈ ವಿಷಯವನ್ನ ಪದೇ ಪದೇ ದೇಶಪಾಂಡೆಯವರಲ್ಲಿ ಪ್ರಸ್ತಾಪ ಮಾಡುತ್ತಿದ್ದೆ. ಸ್ವಾಮೀಜಿಯವರು ಅವರ ಮನೆಗೆ ಬಂದಾಗ ನಾವು ಮಾತನಾಡಿದೆವು. ಆದರೆ ನಮ್ಮ ಸಮಯಕ್ಕೆ ಅವರ ದಿನಾಂಕಗಳು ನಿಗದಿಯಾಗಲಿಲ್ಲ. ಆದರೆ ಒಂದು ದಿನ ಮಾರ್ಚ್ 2006ರಲ್ಲಿ ಮೊದಲನೇ ವಾರದಲ್ಲಿ ಒಂದು ದಿನ ರಾತ್ರಿ ನನಗೆ ಸ್ವಾಮೀಜಿಯವರು ಒಂದು ರೀತಿಯಾದಂತಹ ಭಾಸವಾಗಿ, ನಾನು ನಿಮ್ಮ ಊರಿಗೆ ಬರುತ್ತಿದ್ದೇನೆ, ದೇವಸ್ಥಾನ ಉದ್ಘಾಟನೆ ಮಾಡಿಕೊಡುತ್ತೇನೆ ಎಂಬ ಮಾತುಗಳು ನನಗೆ ಒಂದು ರೀತಿಯಾದಂತಹ ಭಾಸವಾಯಿತು. ನನಗೆ ಆಶ್ಚರ್ಯವಾಯಿತು. ನಾನು ಬೆಳಿಗ್ಗೆ ಹೋಗಿ ದೇಶಪಾಂಡೆಯವರಲ್ಲಿ ನಾನು ವಿಷಯ ತಿಳಿಸಿದೆ. ಅವರು ಸ್ವಾಮೀಜಿಯವರು ಖಂಡಿತ ನಿಮ್ಮ ಗ್ರಾಮಕ್ಕೆ ಬರುತ್ತಾರೆ ಎಂದು ತಿಳಿಸಿದರು. ಇದಾದ 2 ದಿನಗಳಲ್ಲಿ ಶ್ರೀ ವಿಷ್ಣುರವರು ನನಗೆ ಸ್ವಾಮೀಜಿಯವರು ಮಾತನಾಡುತ್ತಿದ್ದಾರೆ ಎಂದಾಗ ಆಶ್ಚರ್ಯ ಮತ್ತು ಆತಂಕ ನನಗೆ ಕಾಡಿತ್ತು. ಬರ್ತಿದ್ದೇನೆ, ಬಾಳೆ ದೇವಸ್ಥಾನ ಉದ್ಘಾಟನೆ ಮಾಡಿಕೊಡ್ತೇನೆ ಅಂತ ಫೋನ್ ನಲ್ಲಿ ತಿಳಿಸಿದರು. ಮತ್ತು ದಿನಾಂಕ 17/3/2006 ನೀಡಿ ನಾನು ಬರುತ್ತೇನೆ, ಖಂಡಿತ ಬರುತ್ತೇನೆ ಅಂತ ಹೇಳಿದರು. ಆ ದಿನ ಸ್ವಾಮೀಜಿಯವರು ಬಹಳ ದೂರದಲ್ಲಿದ್ದರು. ನಮ್ಮ ಗ್ರಾಮದಲ್ಲಿ ಎಲ್ಲಾ ಸಿದ್ಧತೆಗಳು ಮಾಡಿಕೊಂಡಿದ್ದರು. ಶ್ರೀಗಳು ಆ ದಿನ ಸೂರ್ಯ ಮುಳುಗಿ ಗೋಧೂಳಿ ಸಮಯಕ್ಕೆ ಸರಿಯಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿದರು. ಗ್ರಾಮದಲ್ಲಿ 10 ಹಳ್ಳಿಗಳಿಂದ ಯತಿಗಳನ್ನ ನೋಡಲು ಸೇರಿದ್ದರು. ಗುರುಗಳನ್ನ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿದ್ದ ಊರುಗಳಲ್ಲಿ ಮಂಗಲ ವಾದ್ಯಗಳೊಡನೆ ನಾವು ಬರಮಾಡಿಕೊಂಡೆವು. ಅವರ ಪಾದರಕ್ಷೆಗಳು ಮಲೀನವಾಗದಂತೆ ಇರಲು ಹಾಸು ನೀರಿನ ಮೇಲೆ ನಾವು ಕರೆದುಕೊಂಡು ಹೋಗಲಾಯಿತು. ಪ್ರಥಮವಾಗಿ
ವಿಶೇಷವಾಗಿ ನಿರ್ಮಿಸಲ್ಪಟ್ಟಂತ ಮಹಾಗಣಪತಿ ಮತ್ತು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಮಾಡಿದರು. ಆಂಜನೇಯ ಮೂರ್ತಿಗೆ ತಾವೇ ಪೂಜೆ ಸಲ್ಲಿಸಿ ತದೇಕ ಚಿತ್ತವಾಗಿ ದೃಷ್ಟಿಸಿದರು. ದೇವಸ್ಥಾನದ ಇತಿಹಾಸವನ್ನು ನನ್ನಿಂದ ತಿಳಿದುಕೊಂಡರು. ನಂತರ ಸಾವಿರಾರು ಭಕ್ತರನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಮತ್ತು ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಮಾಧ್ಯಮದವರು ನನ್ನನ್ನ ತೋರಿಸಿ ಇವರು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ, ಇವರ ಬಗ್ಗೆ ನೀವು ಏನ್ ಹೇಳ್ತೀರಾ ಸ್ವಾಮೀಜಿಗಳು ಅಂತ ಕೇಳಿದರು. ಅವಾಗ ಸ್ವಾಮೀಜಿಯರು ಬಹಳ ಅವರಿಗೆ ಅರ್ಥಪೂರ್ಣವಾಗಿ ತಿಳಿಸಿದರು. ಹನುಮನ ಪಾಶನಿಗೆ ಆವರಿಸಿಕೊಂಡಿದೆ, ಆದ್ದರಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ. ನಾನು ಎಲ್ಲಿಯೇ ದೇಶದಲ್ಲಿ ಸಂಚರಿಸಲಿ ಈ ವಿಷಯವನ್ನ ನಾನು ತಿಳಿಸ್ತೇನೆ ಎಂದು ಹೇಳಿದರು. ಹೋಗುವಾಗ ನನಗೆ ಹೇಳಿದರು, ನಾನು ಮತ್ತೊಮ್ಮೆ ಈ ಗ್ರಾಮಕ್ಕೆ ಭೇಟಿ ನೀಡಬೇಕೆಂದುಕೊಂಡಿದ್ದೇನೆ ಎಂದು ತಿಳಿಸಿ ಹೋದರು. ನಾನು ರಾಯಚೂರಿಗೆ ಬಂದು ದೇಶಪಾಂಡೆಯವರಲ್ಲಿ ಇತರ ಸ್ವಾಮೀಜಿಯವರು ನಮ್ಮ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಎಂದು ವಿಷಯ ಪ್ರಸ್ತಾಪ ಮಾಡಿದೆ. ಅವರು ಸಂತೋಷ ಪಟ್ಟರು ಮತ್ತು ನಿಮ್ಮ ಗ್ರಾಮಸ್ಥರು ಅದೃಷ್ಟವಂತರು. ನಾನು ಮತ್ತೆ ಕೇಳಿದೆ, ಏನ್ ಮಾಡೋಣ ಸರ್ ಅಂತ ಕೇಳಿದಾಗ ಯತಿಗಳಿಗೆ ಪ್ರಿಯವಾದಂತಹ ರಾಮ ಮಂದಿರ ನಿರ್ಮಾಣ ಮಾಡುವಂತೆ ತಿಳಿಸಿದರು. ನಾನೇ ಮನವಿ ಮಾಡಿಕೊಂಡೆ ದೇಶಪಾಂಡೆಯವರಲ್ಲಿ, ನೀವು ಶ್ರೀರಾಮ ಮಂದಿರ ನಿರ್ಮಾಣ ಮಾಡ್ತೇನೆ, ಶ್ರೀರಾಮ ಮಂದಿರಕ್ಕೋಸ್ಕರ ಶ್ರೀರಾಮನ ಮತ್ತು ಶ್ರೀಕೃಷ್ಣನ ಮತ್ತೆ ಪ್ರಿಯವಾದಂತಹ ಶ್ರೀಕೃಷ್ಣನ ವಿಗ್ರಹಗಳನ್ನು ನಾನು ಕೇಳ್ಕೊಂಡೆ. ಅದರಂತೆ ದೇಶಪಾಂಡೆಯವರು ರಾಜಸ್ಥಾನದಿಂದ ಸೀತಾ ಸಮೇತ ಶ್ರೀರಾಮ ಮತ್ತು ರುಕ್ಮಿಣಿ ಸಮೇತ ಶ್ರೀಕೃಷ್ಣನ ವಿಗ್ರಹಗಳನ್ನ ನನಗೆ ತರಿಸಿಕೊಟ್ಟರು. ನಾನು ನನ್ನ ಗ್ರಾಮಕ್ಕೆ ಹೋಗಿ ದೈವ ಕೃಪೆಯಿಂದ, ನನ್ನದೇನಿಲ್ಲ, ದೈವ ಕೃಪೆಯಿಂದ ಮತ್ತೆ ಸ್ವಾಮೀಜಿಗಳ ಒಂದು ಆಶೀರ್ವಾದದಿಂದ ಆ ರಾಮ ಮಂದಿರವನ್ನ ದೇವಸ್ಥಾನದ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲಿ ನಿರ್ಮಾಣ ಮಾಡಿದೆವು. ಮತ್ತೆ ಅದೇ ಗ್ರಾಮದಲ್ಲಿ ಬೇರೆ ಬೇರೆ ಜನಾಂಗದವರು ನಮಗೊಂದು ದೇವಸ್ಥಾನ ಮಾಡಿಕೊಡಿ, ಸ್ವಾಮೀಜಿಯವರು ಬರ್ತಾರಂತೆ, ಅವ್ರ ಕೈಯಿಂದ ಉದ್ಘಾಟನೆ ಮಾಡ್ತಾನ ಅಂತ ಹೇಳಿದಾಗ ನಾನು ಇತರ ಜನಾಂಗದಲ್ಲಿಗೆ 2 ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿಸಿದೆವು. ಮತ್ತೆ ಸ್ವಾಮೀಜಿಯವರು ಕೇಳ್ಕೊಂಡ್ವಿ, ಸ್ವಾಮೀಜಿಯರ ಮತ್ತೊಮ್ಮೆ ತಾವು ಬರ್ತೀನಿ ಅಂತ ಹೇಳ್ತೀನಿ, ನಮ್ಮ ಊರಿಗೆ ಯಾವಾಗ ಬರ್ತೀರಾ ಅಂದ್ರೆ. ಆದ್ರೆ ಸ್ವಾಮೀಜಿಯರ ಹತ್ರ ಅವರು ಭಾರತಾದ್ಯಂತ ಸಂಚರಿಸಿದಂತಹ ವ್ಯಕ್ತಿಗಳು ಅವರ ಹತ್ರ ದಿನಾಂಕಗಳಿರಲಿಲ್ಲ. ಮತ್ತೊಮ್ಮೆ ವಾಸ್ತವಕ್ಕೆ ಬಂದಾಗ ಆಕ್ಚುಲಿ ಅವರಲ್ಲಿ ಮನವಿ ಮಾಡಿಕೊಂಡ್ರು ದೇಶಪಾಂಡೆ ಅವರು. ಆಗ ಅವರು ಒಂದು ದಿನ 7/7/2000 ಬರ್ತೀನಿ, ಆದ್ರೆ ನಾನು ದೂರ ಇರ್ತೇನೆ, ನಾನು ಹೇಗಾದ್ರೂ ಆಗ್ಲಿ ಎಷ್ಟೊತ್ತಿನ ಆಗ್ಲಿ ಬಂದು ಮಾಡ್ಕೊಡ್ತೇನೆ ಅಂತ ಹೇಳಿದ್ರು. ಅದರಂತೆಯೇ ನಾವೆಲ್ಲವೂ ಸ್ವಾಮೀಜಿಯವರ ಬರುವಂತಹ ಸಂಭ್ರಮದಿಂದ ನಾವೆಲ್ಲರೂ ಊರಿನಲ್ಲಿ 10 ಹಳ್ಳಿಗಳ ಜನರು ಸೇರ್ಕೊಂಡು ನಾವು ಕಾಯ್ತಿದ್ದೆವು. ಸ್ವಾಮೀಜಿಯವರು ಈ ಸೂರ್ಯಾಸ್ತಕ್ಕಿಂತ ಮುಂಚೆ ಸರಿಯಾಗಿ ನಮ್ಮ ಗ್ರಾಮಕ್ಕೆ ಆಗಮಿಸಿದರು. ಆಗ ನಾವು ಸ್ವಾಮಿಗಳನ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡ್ವಿ. ಪ್ರಥಮವಾಗಿ ಶ್ರೀರಾಮ ಮತ್ತು ಶ್ರೀಕೃಷ್ಣ ಮಂದಿರವನ್ನು ಉದ್ಘಾಟಿಸಿದರು. ಮತ್ತೊಮ್ಮೆ ತಾವೇ ಹಿಂದೆ ಉದ್ಘಾಟನೆ ಮಾಡಿ ಮತ್ತೆ ಪೂಜೆ ನೆರವೇರಿಸಿದಂತಹ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಸ್ವಲ್ಪ ದೇವಸ್ಥಾನವನ್ನು ವೀಕ್ಷಿಸಿ ಪಕ್ಕದಲ್ಲೇ ಇದ್ದಂತಹ ಶ್ರೀ ವೀರಲಕ್ಕಮ್ಮ ಮತ್ತು ಶ್ರೀ ವೀರಬಾಲಮ್ಮ ದೇವಾಲಯಗಳಿಗೆ ಕಾಲ್ನಡಿಗೆಯಲ್ಲೇ ಧಾವಿಸಿ ಉದ್ಘಾಟಿಸಿದರು. ಸ್ವಾಮೀಜಿಯವರೇ, ನಾವು ಬೇರೆ ವಾಹನದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಇಲ್ಲ, ನಾನು ನಡೆದುಕೊಂಡೇ ಬರ್ತೇನೆ ಎಂದು ಹೇಳಿ ಸುಮಾರು 10 ಕಿಲೋಮೀಟರ್ ಆ ಊರಿನ ಜನಗಳ ಮಧ್ಯೆ ನಡೆದುಕೊಂಡು ಬಂದರು ಮತ್ತು ನೆರೆದಿದ್ದ ಭಕ್ತರಿಗೆ ಆಶೀರ್ವಚನ ಮಾಡಿ ಸುಮಾರು 3 ಗಂಟೆಗಳ ಕಾಲ ನಮ್ಮ ಗ್ರಾಮದಲ್ಲಿ ಇದ್ದರು. ಬಹಳ ಸಂತೋಷದಿಂದ ನಾವು ಶ್ರೀಗಳನ್ನ ಬೀಳ್ಕೊಟ್ವಿ. ಮತ್ತೊಮ್ಮೆ ಹೋಗ್ಬೇಕಾದ್ರೆ ಕರೆದ್ರು ನನಗೆ, ಮತ್ತೊಮ್ಮೆ ಈ ಗ್ರಾಮಕ್ಕೆ ಬರ್ಬೇಕಂತಿದ್ದೀನಪ್ಪ ಅಂತ ಹೇಳಿದ್ರು. ಸ್ವಾಮೀಜಿಯವರೇ, ನಮ್ಮ ಒಂದು ಅದೃಷ್ಟ ಮತ್ತು ಈ ಗ್ರಾಮದ ಯಾವುದೋ ಒಂದು ಪುಣ್ಯದ ಫಲ ಅಂತ ನಾನು ಹೇಳಿದೆ. ಈಗ ಶ್ರೀಗಳಿಗೆ ಮತ್ತೊಮ್ಮೆ ನಮ್ಮ ಗ್ರಾಮ ಬರ್ತೀರಂತ ಹೇಳಿದ್ದಾರೆ. ಈಗ 2 ಸಾರಿ ಆಗೋಗಿದೆ. ಈ ತಾಲೂಕಾದ್ಯಂತ ಗೊತ್ತಾಗ್ಬಿಟ್ಟಿದೆ ಶ್ರೀಗಳು ಬಂದಿದ್ದಾರೆ, ಈ ತರ ಉದ್ಘಾಟನೆ ಮಾಡಿದ್ದಾರೆ ಅಂತ. ಇಡೀ ಜಿಲ್ಲೆಯಲ್ಲಿ ಅವರ ಹೆಸರು ಬಂದ್ಬಿಡ್ತಿತ್ತು ಪತ್ರಿಕೆಗಳಲ್ಲಿ. ಸ್ವಾಮೀಜಿಯವರು ಬಂದ್ರು, ಇಲ್ಲೆಲ್ಲ ಉದ್ಘಾಟನೆ ಮಾಡಿದ್ರು, ಇಲ್ಲಿದ್ರು. ಈ ಸಣ್ಣ ಪುಟ್ಟ ಗ್ರಾಮ ನಮ್ದು, ಆ ಪುಟ್ಟ ಗ್ರಾಮಕ್ಕೆ 2ನೇ ಸಾರಿ ಬಂದಿದ್ದಾರೆ ಅಂತ ಹೇಳಿ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ರು. ಕೊನೆಯದಾಗಿ ನಾನು ಮತ್ತೊಮ್ಮೆ ನಮ್ಮ ಮತ್ತೊಂದು ಜನಾಂಗದವರಿಗೋಸ್ಕರ ಮಾನವಿಯಲ್ಲಿ ಜಗನ್ನಾಥ ದಾಸರ ಇದಿದೆ, ಅಲ್ಲಿ ಕೇಳಿದೆ ನಾನು ಏನ್ ಮಾಡಿದ್ರೆ ಒಳ್ಳೇದು ಅಂತ ಕೇಳಿದಾಗ ಅವರಿಲ್ಲ, ಲಕ್ಷ್ಮೀ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಅಂತ ಹೇಳಿದ್ರು.
ಅದರಂತೆ ನಾನು ನನ್ನ ದೇಶಪಾಂಡೆ ಅವರು ನನಗೆ ಆತ್ಮೀಯರು, ಅವರನ್ನು ನಾನು ಚರ್ಚೆ ಮಾಡಿದಾಗ ಆಗ್ಲಿ ಮಾಡಿ ಸ್ವಾಮೀಜಿಯವರು ಬಂದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ತಿಳಿಸಿದ್ರು. ನಾವು ದೇವಸ್ಥಾನವೆಲ್ಲ ಮಾರ್ಚಿದ್ವಿ. ಆದರೆ ಆ ಸ್ವಾಮೀಜಿಯವರ ಒಂದು ನಿರಂತರ ಕಾರ್ಯಕ್ರಮಗಳು, ಅವರ ಪರ್ಯಟನ ಅದರಿಂದ ಸಾಧ್ಯವಾಗಲೇ ಇಲ್ಲ. ನಮಗೆ ಏನೋ ಯಾವುದೇ ರೀತಿಯಂತ ನಮ್ಮ ಆಸೆ ನನಗೆ ನಿರಾಸೆ ಆಯ್ತು. ನಿರಾಸೆ ಅಂತಲ್ಲ, ಅವರ ದೊಡ್ಡ ಒಂದು ಕೆಲಸಗಳಿಂದ ನಮಗೆ ಆ ಒಂದು ಭಾಗ್ಯ ದೊರಕಲಿಲ್ಲ. 3ನೇ ಸಾರಿ ಕೊನೆಯದಾಗಿ ನಾನು ಸಾಕಷ್ಟು ಸಾರಿ ನನಗೆ ಮತ್ತೆ ಹೊಸಪೇಟೆಗೆ ವರ್ಗಾವಣೆ ಆಯ್ತು. ಅಲ್ಲಿ ಬಂದಾಗಲೂ ಸಹ ನಾನು ಭೇಟಿ ಆಗ್ತಿದ್ದೆ. ಅವರನ್ನ ದೂರದಿಂದಲೇ ನಾನು ಅವ್ರನ್ನ ನನ್ನ ಭಕ್ತಿಯ ನಮಗನ್ನ ಅರ್ಪಿಸ್ತಿದ್ದೆ. ಏನಾದ್ರೂ ಕಂಡ್ರೆ ನನ್ನ ಕರೆದು ಮಾತಾಡ್ಸೋರು, ಇಲ್ಲ ಬಂದಂತ ಆಪ್ತ ಸಹಾಯಕರು ಭಾಷಾ ಅವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಕರಿ ನಾನು ಮಾತಾಡ್ಬೇಕು ಅಂತ ಕರೆಸೋರು. ನಾನು ಇಲ್ಲಿ ಹಿಮಾಲಯ ಪರ್ವತ ಎಲ್ಲಿ, ಅವರು ಹಿಮಾಲಯ ಪರ್ವತ ಅಂತ ಇದ್ರು. ನಾನು ಒಬ್ಬ ಸಣ್ಣ ಅಧಿಕಾರಿ ಆಗಿದ್ರು ಸಹ ನನ್ನನ್ನು ಕರೆದು ಮಾತಾಡ್ತಿದ್ರು. ಮತ್ತೊಮ್ಮೆ ಗುಲ್ಬರ್ಗಾಗಿ ನನಗೆ ವರ್ಗಾವಣೆ ಆದಾಗ ಅಲ್ಲೂ ಸಹ ನಾನು ಹೋಗಿ ಭೇಟಿಯಾದ, ಅಲ್ಲೂ ಸಹ ಬಂದಿದ್ರು. ಯಾದಗಿರಿಗೆ ಒಂದ್ಸರಿ ಬಂದ್ರು, ಅಲ್ಲೂ ಸಹ ಭೇಟಿಯಾಗಿದ್ದೆ. ನನಗೆ ಇದರ ನಿರಂತರ ಭೇಟಿಯಲ್ಲೇ ನಾನು ಸ್ವಾಮೀಜಿಯರ ಒಂದು ಹತ್ತಿರಕ್ಕೆ ಹೋಗಿದ್ದೆ. ನಂತರ ಕೊನೆಯದಾಗಿ ನನಗೆ ಸ್ವಾಮೀಜಿಯವರು ನಮ್ಮ ಗ್ರಾಮಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವರು ಇಡೀ ದೇಶ ಸುತ್ತುತ್ತಿರುವಂತಹ ಸ್ವಾಮಿಗಳು ಮತ್ತೆ 2 ಸಾರಿ ಬಂದಿದ್ದೆ, ನಮ್ಮ ಅದೃಷ್ಟ ಅನ್ಕೊಂಡ್ವಿ. ಕೊನೆಯದಾಗಿ ನನಗೆ ಅಂತಿಮ ದರ್ಶನ ದೊರೆಯಿತು. ನ್ಯಾಷನಲ್ ಕಾಲೇಜಿಗೆ ಹೋದೆ ನಾನು. ಅಲ್ಲಿ ನನ್ನ ಆತ್ಮೀಯರು ಮತ್ತು ಗೌರವಾನ್ವಿತ ಸಚಿವರಾದಂತಹ ಸಾಮಾನ್ಯ ಎಸ್ ಸುರೇಶ್ ಕುಮಾರ್ ಅವರು ಸಿಕ್ಕಿದ್ರು, ಮಾತಾಡಿದ್ವಿ. ಸಾವಿರಾರು ಭಕ್ತರ ಸಾಲಿನಂತ ನೋಡಿದಾಗ ಅದೇ ಮುಗುಳ್ನಗಿಂದ ನಿಮ್ಮ ಊರಿಗೆ ಬರ್ತೀನೆಂದು ಹೇಳುವಂತಿತ್ತು ಸ್ವಾಮೀಜಿಗಳು. ನಾನು ಕಣ್ತುಂಬ್ಕೊಂಡೆ, ಅಂತಿಮ ಪ್ರಣಾಮಗಳನ್ನು ಅರ್ಪಿಸಿದೆ. ಮುಂದಿನ ಪೀಳಿಗೆಯವರು ನಮ್ಮ ಗ್ರಾಮದ ದೇವಸ್ಥಾನಗಳಿಗೆ ಹೋದಾಗ ಉದ್ಘಾಟನಾ ಫಲಕದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀಗಳ ನಾಮಾಂಕಿತ ನೋಡಿ ಮಹಾನ್ ಚೇತನ ನಮ್ಮ ಗ್ರಾಮಕ್ಕೆ 2 ಸಾರಿ ಆಗಮಿಸಿದ್ದಾರೆಂದು ಆಶ್ಚರ್ಯಪಡಬಹುದು ಮತ್ತು ಮನಸ್ಸಲ್ಲಿ ಭಕ್ತಿಪೂರ್ವಕವಾಗಿ ನಮಿಸಬಹುದು. ಹಾಗೂ ನಾನು ಧನ್ಯ ಅಂದುಕೊಂಡೆ ಸ್ವಾಮಿಗಳೇ. ಕೊನೆಯದಾಗಿ ನನಗೆ ನೆನಪು ಬಂತು ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 7-8 ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂಬ ಒಂದು ವಾಕ್ಯಗಳ ನೆನಪು ಬಂತು. ಮುಂದೆ ನಾನು ಶ್ರೀ ಶಂಕರಾಚಾರ್ಯರು, ರಾಮರಾಜಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಕೃಷ್ಣ ಪರಮಹಂಸರ ಇತಿಹಾಸದಂತೆ ಒಂದೊಂದು ದಿನ ಪಠ್ಯ ಪುಸ್ತಕಗಳಲ್ಲಿ ಶ್ರೀಗಳ ಇತಿಹಾಸವನ್ನು ನೋಡಲು ಆಶಿಸುತ್ತೇನೆ. ನಾನು ಒಬ್ಬ ಚಿಕ್ಕವ. ಇಷ್ಟು ಮಾತುಗಳನ್ನ ನನ್ನನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ನಿಮಗೂ ಮತ್ತೆ ಶ್ರೀಕೃಷ್ಣ ಮಠಕ್ಕೂ ಮತ್ತೆ ವಿಶೇಷವಾಗಿ ನನ್ನ ನರಸಿಂಹರಾವ್ ದೇಶಪಾಂಡೆ ಅವರಿಗೂ ಸಹ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಯತಿಗಳಿಗೆ ನನ್ನ ಸಹಸ್ರ ನಮನಗಳು. ಅವಕಾಶ ಸ್ವಾಮೀಜರೇ. ಹೀಗೆ ಲೈನಲ್ಲಿ ಇರಿ ಸರ್. ಇದುವರೆಗೂ ಕೂಡ ಶ್ರೀಯುತ ನರಸಿಂಹರಾವ್ ದೇಶಪಾಂಡೆ ಅವರು ತುಂಬಾ ಭಾವುಕರಾಗಿ ಶ್ರೀಪಾದಂಗಳವರ ಜೊತೆಗೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಶ್ರೀಪಾದಂಗಳವರಿಗೂ ರಾಯಚೂರಿಗೂ ಕೂಡ ಸುಮಾರು 70 ವರ್ಷಗಳ ಸಂಬಂಧ, ಅಷ್ಟು ದೀರ್ಘಕಾಲದ ಸಂಬಂಧ ಶ್ರೀಪಾದಂಗಳವರು ಆ ರಾಯಚೂರಿನ ಜೊತೆಗೆ ಹೊಂದಿದ್ರು. ನಮ್ಮ ದೇಶಪಾಂಡೆಯವರು ಅಷ್ಟೇ ಭಕ್ತಿ. ಬಾವಿ ತೋಡಿಸಿದ್ರು ನೀರು ಬರುತ್ತೆ, ಬಾವಿ ತೋಡಿಸ್ಬೇಕು, ಎಲ್ಲ ಶ್ರೀಪಾದಂಗಳವರು ನಮ್ಮ ಮನೆಗೆ ಬರಬೇಕು ಎಂಬುದಾಗಿ. ಹೀಗೆ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಅಭಿಮಾನ, ಗೌರವ. ಅವರು ಧನ್ವಂತರಿ ಮಂತ್ರ ಜಪ ಮಾಡಿ ಕೊಟ್ಟಿರ್ತಕ್ಕಂತಹ ಮಂತ್ರಾಕ್ಷತೆಯ ಫಲ ಯಾವ ರೋಗವೂ ಕೂಡ ಇಲ್ದೇನೆ ನಾನು ರೋಗದಿಂದ ಮುಕ್ತನಾದೆ ಶ್ರೀಪಾದಂಗಳವರ ಅನುಗ್ರಹದಿಂದ ಎಂಬುದಾಗಿ ಶ್ರೀಪಾದಂಗಳವರ ಅನೇಕ ಮಹಿಮೆಗಳನ್ನ ದೇಶಪಾಂಡೆಯವರು ನಾನು ಫೋನ್ ಮಾಡಿದಾಗ ಹೇಳಿ, ನಂಗೇನು ವಕ್ಯಾಬುಲರಿ ಇಲ್ಲ, ನನ್ಗೇನು ವಕ್ತೃತ್ವ ಇಲ್ಲ, ನಂಗೆ ಯಾಕೆ ಹೇಳ್ತೀಯಾ ಅಂತ ಹೇಳಿದ್ರು. ಆದರೆ ಅವರಿಗೆ ಕೊಟ್ಟಿರೋದು 1 ಗಂಟೆ ಸಾಲದು, ಇನ್ನೂ 2-3 ದಿವಸ ಅವರು ಮಾತನಾಡಬಹುದು. ಅಷ್ಟು ಸ್ಪಷ್ಟವಾಗಿ, ನೇರವಾಗಿ, ತುಂಬಾ ಚೆನ್ನಾಗಿ ವಿಷಯಗಳ ನಿರೂಪಣೆಯನ್ನ ದೇಶಪಾಂಡೆಯವರು ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ದೇಶಪಾಂಡೆಯವರಿಗೆ ಸಲ್ಲಿಸ್ತಾ ಇದ್ದೇನೆ. ದೇಶಪಾಂಡೆಯವರು ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಅಭಿಮಾನ, ಗೌರವಗಳನ್ನ ಹೊಂದಿದವರು. ಶ್ರೀಪಾದಂಗಳವರು ಇವತ್ತಿಲ್ಲ ಅಂತ ಹೇಳಿ
ಶ್ರೀಪಾದಂಗಳವರ ಶಿಷ್ಯರಾದ ನಮ್ಮನ್ನ ಬಿಡಬಾರದು, ನಮ್ಮ ಜೊತೆಗೂ ಕೂಡ ಅದೇ ರೀತಿಯಾದ ಸೌಹಾರ್ದದ ಸಂಬಂಧವನ್ನು ಇಟ್ಕೊಳ್ಬೇಕು ಎಂಬುದಾಗಿ ದೇಶಪಾಂಡೆಯವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಭಾಷಾ ಅವರು ಮುಖ್ಯ ಪ್ರಾಣದೇವರ ದೇವಸ್ಥಾನ, ಕೃಷ್ಣನ ದೇವಸ್ಥಾನ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾನು ಶ್ರೀಪಾದಂಗಳವರನ್ನ ಕರಿಬೇಕು ಎಂಬುದಾಗಿ, ಶ್ರೀಪಾದಂಗಳವರ ಬಗ್ಗೆ ಅಷ್ಟೊಂದು ಅಪಾರವಾದ ಅಭಿಮಾನ ಗೌರವಗಳನ್ನ ಭಾಷಾ ಅವರು ಹೊಂದಿದ್ರು. ತುಂಬಾ ಭಾವುಕರಾಗಿ ಹೇಳಿದರು ಅವರು. ನಾನು ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಹೋದೆ, ಶ್ರೀಪಾದಂಗಳವರನ್ನ ನೋಡಿದೆ, ಇನ್ನೂ ಆ ಮುಗುಳ್ನಗೆ ಮುಖ ಹಾಗೆ ಇತ್ತು. ನಾನು ಇವತ್ತಿಗೂ ಕೂಡ ಶ್ರೀಪಾದಂಗಳವರ ಸ್ಮರಣೆಯನ್ನು ಸದಾಕಾಲ ಮಾಡ್ತಾ ಇರ್ತೀನಿ. ಇದು ನನ್ನ ಜೀವನದ ಸೌಭಾಗ್ಯ ಎಂಬುದಾಗಿ ಭಾಷಾ ಅವರು ಕೂಡ, ನಾನು ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಭಾಷಾ ಅವರು ಮಾತನಾಡಿದ್ದಾರೆ. ಭಾಷಾ ಅವ್ರಿಗೂ ಕೂಡ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತಿಗೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. 4ನೇ ದಿವಸ ಶ್ರೀಕಾಂತ ಕಳಸಾಪುರ ಹಾಗೂ ಬಲೈನಾರಾಯಣ ಕಟ್ಟಿ ಅವರಿಬ್ಬರೂ ಕೂಡ ಪೂರ್ಣ ಪುಣ್ಯ ವಿದ್ಯಾಪೀಠದ ವಿದ್ವಾಂಸರು. ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನಾಳೆ ದಿವಸ 7 ಗಂಟೆಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಎಂಬುದಾಗಿ ಕೃಷ್ಣಾರ್ಪಣ ವಸ್ತು ಎಂಬುದಾಗಿ ಹೇಳ್ತಾ ಇದ್ದೇನೆ. ದೇಶಪಾಂಡೆಯವರಿಗೂ ಮತ್ತೆ ಭಾಷಾ ಅವರು ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ ವಸ್ತು. ಧನ್ಯವಾದಗಳು ಸ್ವಾಮೀಜಿ. ಆಯ್ತು ಕೃಷ್ಣ ಆಯ್ತು.